ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ನಮ್ಮ ಗುರುಗಳಾದ ಶ್ರೀ ಶಂಕರಲಿಂಗ ಭಗವಾನರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇಲ್ಲಿ ಬಂದಿರುವ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಇಂದಿನ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಸ್ವಾಗತ. ನಮ್ಮ ಸತ್ಸಂಗದಲ್ಲಿ ಶ್ರೀಯುತ ಚಂದ್ರಶೇಖರ್ ಅವರಿದ್ದಾರೆ, ಅವ್ರಿಗೂ ಸಹ ನನ್ನ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಅವರು ಇಂದು ನಮ್ಮ ಸತ್ಸಂಗದಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಇದರ ಕುರಿತಾದ ಪ್ರಸ್ತುತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಈ ಸಂಸ್ಕೃತಿ ಮತ್ತು ಸಂಸ್ಕಾರ ಕೇಳಿದ ತಕ್ಷಣನೇ ಒಂಥರ ಮನಸ್ಸಿಗೆ ಇದರ ಪರಿಕಲ್ಪನೆ ಆಳವಾಗಿ ಬೇರೂರ್ ಬಿಡುತ್ತೆ. ಏನಿದು ಸಂಸ್ಕಾರ? ನಾವೆಲ್ಲ ಸಂಸ್ಕಾರದಿಂದ ಬಂದಿದ್ದೀವಿ, ಒಂದು ಸಂಸ್ಕೃತಿಯ ಒಗ್ಗಟ್ಟಿನಲ್ಲಿ ಬಂದಿದ್ದೀವಿ ಅಂತ ಒಂದು ಅವಲೋಕಿಸಿದಾಗ ಏನಾಗಾದ್ರೆ ಸಂಸ್ಕೃತಿ ಅಂದ್ರೆ ನಮ್ಮ ನಂಬಿಕೆನ, ನಮ್ಮ ಸಂಪ್ರದಾಯನ, ನಮ್ಮ ಆಚರಣೆಗಳ ಅಂದ್ರೆ ಇವುಗಳೆಲ್ಲ ಒಟ್ಟಾರೆ ಒಂದು ವ್ಯವಸ್ಥೆ ಅಂತ ನಾವು ಹೇಳ್ಬೋದು ಅಂತ ನಾನು ಹೇಳ್ತೀನಿ. ಅಂದ್ರೆ ಇಲ್ಲಿ ಸಂಸ್ಕೃತಿನಲ್ಲಿ ಒಂದು ನಿರ್ದಿಷ್ಟ ಸಮುದಾಯ ಇದೆ, ಅವರದೇ ಆದ ಒಂದು ವಿಶಿಷ್ಟ ನಡವಳಿಕೆ, ಅವರದೇ ಆದ ನಂಬಿಕೆಗಳಿದೆ, ಪದ್ಧತಿಗಳಿದೆ, ಅಲ್ಲದೆ ಭಾಷೆ ಕೂಡ ವಿಭಿನ್ನ, ಎಲ್ಲ ಅವರ ಕಲೆಗಳು ಸಹ ವಿಭಿನ್ನವಾಗಿದೆ. ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟೊಂದು ಸಮುದಾಯಗಳಿದೆಯಲ್ಲಪ್ಪ ಅಂತ ನಮಗೆ ಆಲೋಚನೆ ಬರುತ್ತೆ. ಅಂದ್ರೆ ಹಲವು ಭಾಷೆಗಳಿದೆ, ಅವರದೇ ಆದ ಕಲ್ಪನೆಗಳು, ಕಲೆಗಳು, ಅಂದ್ರೆ ಆಹಾರ ಪದ್ಧತಿಯಲ್ಲಿ ಕೂಡ ಸಹ ವಿಭಿನ್ನ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಒಂದು ಆಳವಾಗಿ ನಾವು ಇನ್ನೂ ಚಿಂತನೆ ಮಾಡಿದ್ರೆ ಒಬ್ಬೊಬ್ರದ್ದು ಒಂದೊಂದರ ಶೈಲಿ. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಹಬ್ಬಗಳ ಆಚರಣೆಯೂ ಸಹ ಬೇರೆ ಬೇರೆ ಇದೆ, ವಿಭಿನ್ನ ಭಾಷೆ, ಆ ಸಂಸ್ಕೃತಿನೇ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಒಂಥರ ಆಶ್ಚರ್ಯ, ಖುಷಿ ಎಲ್ಲವೂ ಆಗುತ್ತೆ. ಇವೆಲ್ಲವೂ ಕೂಡ ಒಂದು ಸಂಸ್ಕೃತಿನಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಇದೆಲ್ಲವೂ ಸಹ ನಾವು ಕೇಳ್ಪಟ್ಟಿರೋದು ವೇದ ಕಾಲದಿಂದ ಬಂದಿದೆ ಈ ಸಂಸ್ಕೃತಿ ನಮ್ಗೆ ಅಂತ ಪರಿಕಲ್ಪನೆ ನಮ್ದು. ಅಂದ್ರೆ ಇಲ್ಲಿ ನಾವು ಪ್ರತಿಯೊಂದು ಹಬ್ಬ ಕೂಡ ಆಚರಿಸ್ತೀವಿ, ತಮ್ಗೆಲ್ಲ ಗೊತ್ತಿದೆ. ಈ ಪ್ರತಿಯೊಂದು ಹಬ್ಬಗಳ ಆಚರಣೆ ಹಿನ್ನೆಲೆಯಲ್ಲಿ ಒಂದೊಂದು ಪುರಾಣ ಕಥೆಗಳಿವೆ. ಆ ಪುರಾಣ ಕಥೆಗಳ ಆಧಾರವಾಗಿ ನಾವು ಹಬ್ಬಗಳನ್ನು ಆಚರಿಸ್ತೀವಿ. ಅಲ್ಲದೆ ವೈಜ್ಞಾನಿಕ ಕಲ್ಪನೆಯೂ ಕೂಡ ಇದೆ. ಅಲ್ಲದೆ ಪ್ರಕೃತಿಗೂ ಸಹ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಈ ಹಬ್ಬಗಳ ಆಚರಣೆಯಲ್ಲಿ. ಇದೆಲ್ಲ ಕೇಳ್ಪಟ್ಟಿದ್ದೀವಿ ನಾವು. ಒಂದು ವಿಶಿಷ್ಟವಾದ ಅರ್ಥವನ್ನ ಒಳಗೊಂಡಿದೆ ನಮ್ಮ ಸಂಸ್ಕೃತಿ. ಅಂದ್ರೆ ನಾವೆಲ್ಲ ನಮ್ಮ ಸಂಸ್ಕೃತಿಯಿಂದಲೇ ನಮ್ಮ ಜೀವನ ನಿರ್ಮಿತವಾಗಿದೆಯಾ? ಈ ಸಂಸ್ಕೃತಿಯಲ್ಲಿ ಉಂಟಾಗ್ತಕ್ಕಂಥ ಶುದ್ಧತೆ ಇರ್ಬೋದು, ಗುಣಮಟ್ಟ, ಇದೆಲ್ಲವೂ ಕೂಡ ಒಂದು ವ್ಯಕ್ತಿತ್ವದ ನಿರ್ಮಾಣವನ್ನ ಅಳಿಯುತ್ತೆ. ಅದನ್ನೇ ನಾವು ಸಂಸ್ಕಾರ ಅಂತ ಕರಿಬೋದಾ? ಅಂದ್ರೆ ಸಂಸ್ಕಾರ ಅಂತಕ್ಕಂಥದ್ದು ಒಂದು ವೈಯಕ್ತಿಕ ಪರಿಕಲ್ಪನೆ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದು ಇದು ವೈಯಕ್ತಿಕ ಮಟ್ಟದ ಪ್ರಕ್ರಿಯೆ ಅಂತಾನು ಹೇಳ್ಬೋದು. ನಮಗೆ ಬಿಟ್ಟಿದ್ದು, ನಾವು ಹೇಗೆ ರೂಢಿಸ್ಕೊತೀವೋ ಹಾಗೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿದೆ. ನಾವು ಸಂಸ್ಕಾರದಲ್ಲಿ ಅದನ್ನ ಹೇಗೆ ಆಚರಣೆಗೆ ತರ್ತೀವಿ, ಇವೆಲ್ಲವೂ ಸಹ ಆಲೋಚನೆಗಳು ಬಂತು ನನಗೂ ಕೂಡ. ಇದನ್ನ ಹೇಗೆ ರೂಢಿಸ್ಕೊತೀವಿ ನಾವು? ಸಂಸ್ಕಾರ ಇದ್ದಾಗ ಮಾತ್ರ ಒಂದು ನೈತಿಕ ಮತ್ತು ಆಧ್ಯಾತ್ಮಿಕ ಗುಣಮಟ್ಟದ ಗುರಿಯನ್ನ ತಲುಪ್ತೀವಿ. ಅಂದ್ರೆ ನಾವು ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಬ್ಬ ವ್ಯಕ್ತಿಯ ನಡವಳಿಕೆಯಿಂದಲೇ ಅವನ ಸಂಸ್ಕಾರ ನಾವು ಗುರುತಿಸ್ಬೋದು. ಈಗ ಬಹುಶಃ ಹೇಳ್ಬೇಕಪ್ಪ ಅಂದ್ರೆ ಅವನ ಮಾತಿನಲ್ಲೇ ಒಂದು ಸಂಸ್ಕಾರ ಇದೆ ಅಂತ ಹೇಳ್ತೀವಿ. ಅವನ ಮಾತು ಹೇಗೆ ಆಡ್ತಾನೆ ಅಂದಾಗ ಅವನ ಒಳಗಿನ ಆಲೋಚನೆಗಳು ಕೂಡ ಅದೇ ರೀತಿ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಸಹ ಕಲ್ಪನೆಗಳು ಬರುತ್ತೆ ಈ ಸಬ್ಜೆಕ್ಟ್ ಅನ್ನು ಕೇಳಿದಾಗ. ಸಂಸ್ಕಾರ, ಸಂಸ್ಕೃತಿ ಅಂದ್ರೆ ಇನ್ನೂ ಒಂದು, ನಾವು ಈ ಸಂಸ್ಕಾರ ನಮ್ಮ ಪೂರ್ವಜರಿಂದಲೇ ಬಂದಿದೆ ಅಂತ ಹೇಳ್ತೀವಿ. ಅವರೇ ನಮ್ಗೆ ಕಲಿಸ್ಕೊಟ್ಟಿರೋದು, ಮೊದಲಿಂದನೂ ಬಂದಿದೆ, ಅವರೇ ನಮ್ಗೆಲ್ಲ ಹೇಳ್ಕೊಟ್ಟಿರೋದು. ಅಂದ್ರೆ ಒಬ್ಬ ವ್ಯಕ್ತಿತ್ವದಲ್ಲಿ ಈ ಸಂಸ್ಕಾರ ಬದಲಾಗುತ್ತಾ? ಅಂದ್ರೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಈ ಸಂಸ್ಕಾರ ಮುಂದೆ ಬದಲಾಗ್ತಾ ಹೋಗುತ್ತಾ ಅಥವಾ ಸಂಸ್ಕೃತಿನೇ ಬದಲಾಗುತ್ತಾ? ಹಾಗಾದ್ರೆ ಇವತ್ತಿನ ಸಂಸ್ಕೃತಿಲಿ ಸಂಸ್ಕೃತಿ ಸಂಸ್ಕಾರ ಎರಡೂ ಬದಲಾಗಕ್ಕೆ ಚಾನ್ಸ್ ಇದೆಯಾ? ಸಂಸ್ಕಾರ ಬದಲಾದ್ರೂ ಸಂಸ್ಕೃತಿ ಬದಲಾಗಲ್ಲ. ಈ ಪ್ರಶ್ನೆ ಮೂಡುತ್ತೆ. ಈ ಪ್ರಶ್ನೆನೆ ನಾನು ಚಂದ್ರಶೇಖರ್ ಮುಂದೆ ಇಡ್ತಾ ಇಂದಿನ ಪ್ರಸ್ತುತಿಯನ್ನ ಆರಂಭ ಮಾಡೋಣ. ಚಂದ್ರಶೇಖರ್ ಅವರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇಂದಿನ ಪ್ರಸ್ತುತಿಯನ್ನ ಆರಂಭ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಚಂದ್ರಶೇಖರ್ ಅವರು ಆನ್ ಮಾಡಿ, ಅನ್ಮ್ಯೂಟ್ ಮಾಡಿ. ಕೇಳಿಸ್ತಾ ಇದ್ದ ನನ್ನ ಮಾತು? ಚಂದ್ರಶೇಖರ್ ಅವರು ಅನ್ಮ್ಯೂಟ್ ಮಾಡಿ.
ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ, ನಾವು ಕಾಲ್ ಮಾಡ್ತೀವಿ. ಒಂದೆರಡು ನಿಮಿಷ, ಅವ್ರು ಬರ್ತಾ ಇದ್ದಾರೆ, ಜಾಯಿನ್ ಆದ್ರು. ನನ್ ಮಾತು ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸ್ತಿದೆ. ಸ್ವಲ್ಪ ವಾಲ್ಯೂಮ್ ಇಟ್ಕೊಳ್ಳಿ. ಓಕೆ, ನನ್ ಮಾತು ಸ್ಪಷ್ಟತೆ ಇದೆಯಾ ಈಗ? ಹಾ, ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡ್ಕೊಳ್ಳಿ, ಇನ್ನ ಸ್ವಲ್ಪ ಕ್ಲಾರಿಟಿ. ಹಾ, ಫುಲ್ ಇಟ್ಟಿದ್ದೀನಿ ನಾನು. ಹಾ, ಫುಲ್ ತಗೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡಿ ಪ್ಲೀಸ್. ಇರ್ಲಿ, ಪರವಾಗಿಲ್ಲ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸವಿತಾ ವಿಜಯ್ ಕುಮಾರ್ ಅವರು ಒಳ್ಳೆ ಪೀಠಿಕೆ ಹಾಕಿಕೊಟ್ಟಿದ್ದಾರೆ ಇವತ್ತಿನ ವಿಷಯದ ಬಗ್ಗೆ, ಸಂಸ್ಕಾರ ಮತ್ತೆ ಸಂಸ್ಕೃತಿ ವಿಷಯದ ಬಗ್ಗೆ. ಈ ಎರಡು ಶಬ್ದಗಳು ಏನು ಅಪರೂಪದ ಶಬ್ದಗಳೇನಲ್ಲ. ನಾವು ನಮ್ಮ ದೈನಂದಿನ ಬಳಕೆಯಲ್ಲಿ ಸಾಕಷ್ಟು ಬಾರಿ ಸಂದರ್ಭಕ್ಕೆ ಅನುಸಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಬಳಕೆ ಮಾಡ್ತಾ ಇರ್ತೀವಿ. ಹಾಗಾಗಿ ಯಾರಿಗೂ ಒಂಥರ ಅಪರಿಚಿತ ಪದಗಳೇನಲ್ಲ ಈ ಸಂಸ್ಕಾರ ಮತ್ತೆ ಸಂಸ್ಕೃತಿ. ಬಳಕೆಗಳು ಕೂಡ ಅದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ನೆಗೆಟಿವ್ ಆಗಿ ಯೂಸ್ ಮಾಡ್ತಿರ್ತೀವಿ. ಆ ಮನುಷ್ಯನಿಗೆ ಸಂಸ್ಕಾರವೇ ಇಲ್ಲ ಅಂತೀವಿ, ಅಥವಾ ಸಂಸ್ಕಾರವಂತರು ಮಾಡೋ ಕೆಲ್ಸನ ಇದು ಅಂತ ಮಾತಾಡ್ತೀವಿ, ಅಥವಾ ಅವ್ರ ಸಂಸ್ಕಾರ ದೊಡ್ಡದು ಅಂತೀವಿ, ಅಥವಾ ಸಂಸ್ಕಾರ ಇಲ್ಲದೆ ಇದ್ರೆ ಈ ಮಟ್ಟಕ್ಕೆ ತಲುಪಕ್ ಸಾಧ್ಯ ಇರ್ತಿರ್ಲಿಲ್ಲ. ಈ ತರಹದ ಪದಪ್ರಯೋಗಗಳು ನಾವು ಮಾಡ್ತಾ ಇರ್ತೀವಿ. ಅದನ್ನ ಸ್ವಲ್ಪ ಆಳವಾಗಿ ಇಳಿದು ನೋಡಿದಾಗ, ಶಬ್ದದ ನಿರ್ವಚನ ಮಾಡಿದಾಗ, ಏನು ಸಂಸ್ಕಾರ ಅಂತ ಶಬ್ದದ ನಿರ್ವಚನ ಮಾಡಿದಾಗ, ಸಮ್ಯಕ್ ಕಾರಣಂ ಸಂಸ್ಕಾರ ಅಂತ, ಅಂದ್ರೆ ಸರಳವಾದಂತ ಡೆಫಿನೇಷನ್ ಅದು. ಸಂಸ್ಕಾರ ಅಂತಂದ್ರೆ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು, ಅಥವಾ ಚಂದವಾಗಿರೋದು, ಅಥವಾ ಹದವಾಗಿರೋದು, ಚೊಕಟುವಾದಾಗಿರೋದು, ಇರುವಂತಹದ್ದು, ಒಪ್ಪವಾಗಿರತಕ್ಕಂತ ಕೆಲಸ ಅಥವಾ ಕ್ರಿಯೆ. ಇದು ಸರಿಸುಮಾರು ಸಂಸ್ಕಾರ ಅನ್ನೋ ಒಂದು ಪದಕ್ಕೆ ನಾವು ಕೊಡಬಾರ್ದಂತ ಅರ್ಥಗಳು. ಇನ್ನೊಂದು ಅಂಶವನ್ನ ನಾವು ಗಮನಿಸಬೇಕಾದದ್ದು, ಈ ಸಂಸ್ಕಾರದ ಪದ ಬಹಿರಂಗಕ್ಕಿಂತ ಹೆಚ್ಚಾಗಿ ಅಂತರಂಗಕ್ಕೆ ಅನ್ವಯಿಸ್ತಕ್ಕಂಥ ಕ್ರಿಯೆ. ಅದು ಆ ಸಂಸ್ಕಾರ ಅನ್ನೋದು ನಮ್ಮನ್ನ ಮಾಗಿಸೋದ್ರಲ್ಲಿ, ಅಥವಾ ನಮ್ಮನ್ನ ರಿಫೈನ್ ಮಾಡೋದ್ರಲ್ಲಿ, ಅಥವಾ ನಮ್ಮನ್ನ ಪರಿಪೂರ್ಣರನ್ನಾಗಿ ಮಾಡೋದ್ರಲ್ಲಿ ಪ್ರಜ್ಞಾಪೂರ್ವಕವಾಗಿ ಮಾಡ್ತಕ್ಕಂಥ ಕ್ರಿಯೆ ಸಂಸ್ಕಾರ ಅಂತ ಈ ಒಂದು ಸರಳವಾದಂತ ಒಂದು ಅರ್ಥೈಸಿಕೆಯನ್ನ ಮಾಡಬಹುದು. ಇದಿಷ್ಟು ಈ ಸಂಸ್ಕಾರ ಅನ್ನೋ ಒಂದು ಪದದ ಬಗ್ಗೆ. ಇದ್ರ ಜೊತೆಗೆ ಮತ್ತೊಂದು ಶಬ್ದವನ್ನು ಬಳಕೆ ಆಗುತ್ತೆ, ಸಂಸ್ಕೃತಿ ಅಂತ. ಅದರದ್ದ ನಿರ್ವಚನ ಮಾಡಿದ್ರು ಅದೇ ಅರ್ಥವೇ ಬರುತ್ತೆ. ಆಕ್ಚುಲಿ ಸಮ್ಯಕ್ ಕೃತಿ ಸಂಸ್ಕೃತಿ ಅಂತ ಹೇಳಿ ಅದು ಸಂಸ್ಕೃತಿಯ ನಿರ್ವಚನ. ಎರಡೂ ಒಂದೇ ಅರ್ಥ ಕೊಟ್ಟರು ಕೂಡ ನಾವು ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ, ಈ ಸಂಸ್ಕಾರ ಅನ್ನೋಂಥ ಪದ ಅದು ವ್ಯಕ್ತಿ ಮಟ್ಟದಲ್ಲಿ ಆಯ್ತು ಅಂತಂದ್ರೆ, ಈ ಸಂಸ್ಕೃತಿ ಒಂದು ಎತ್ತರದ ಅಂದ್ರೆ ಹೇಳ್ತೀವಿ ಎತ್ತರದ ಹಂತಕ್ಕೆ ಅನ್ವಯಿಸ್ತಕ್ಕಂಥ ಒಂದು ಪದ ಪ್ರಯೋಗ. ಅಂದ್ರೆ ಒಂದು ಸಮಾಜಕ್ಕೆ ಅಥವಾ ಒಂದು ದೇಶಕ್ಕೆ ಸಂಸ್ಕೃತಿ ಅನ್ನೋ ಒಂದು ಶಬ್ದಗಳು ಪ್ರಯೋಗಗಳು ಆಗುತ್ತವೆ. ಅಂದ್ರೆ ಒಂದು ಸಂಸ್ಕಾರ ಒಂದು ವ್ಯಕ್ತಿಯ ಗುಣಲಕ್ಷಣವನ್ನ ನಿರ್ಧಾರ ಮಾಡ್ತು ಅಂತಂದ್ರೆ, ಸಂಸ್ಕೃತಿ ಒಂದು ಸಮಾಜದ ಅಥವಾ ಒಂದು ಗುಂಪಿನ ಅಥವಾ ಒಂದು ದೇಶದ ಗುಣಲಕ್ಷಣಗಳ ಅಭಿವ್ಯಕ್ತಿ ಅಂತ ನಾವು ಅರ್ಥೈಸ್ಬೋದು. ಈ ಸಂಸ್ಕೃತಿ ಅನ್ನೋ ಶಬ್ದಕ್ಕೆ ಭಾರತೀಯ ಬೇರೆ ಶಬ್ದದಲ್ಲಿ ಕಲಾಚಾರ ಅಂತನೂ ಒಂದು ಪದಪ್ರಯೋಗ ಇದೆ. ಆ ಕಲಾಚಾರ ಇಂಗ್ಲಿಷ್ ಅಲ್ಲಿ ಕಲ್ಚರ್ ಅಂತನೂ ಆಗಿದೆ. ಸೊ ಇದು ಪ್ರಾಥಮಿಕವಾಗಿ ಸಂಸ್ಕೃತಿ ಮತ್ತು ಸಂಸ್ಕಾರದ ಬಗ್ಗೆ ಶಬ್ದದ ನಿರ್ವಚನ ಮತ್ತು ಅದರ ಸರಳವಾದಂತ ಅರ್ಥ. ನಾವು ಮುಂದಿನ ಹಂತಕ್ಕೆ ಹೋದಾಗ ಇದು ಏನಕ್ಕೆ ಬೇಕು ಅಂತ, ಇದರ ಅಗತ್ಯ ಇದೆಯಾ, ಏನಕ್ಕೆ ಬೇಕು ಸಂಸ್ಕಾರ ನಮಗೆ, ಸಂಸ್ಕಾರ ಇಲ್ಲದೆ ಇರ್ಬೋದಾ, ಇಲ್ಲದೆ ಇದ್ರೆ ಏನಾಗುತ್ತೆ, ಈ ಪ್ರಶ್ನೆ ನಮ್ಮನ್ನ ನಾವೇ ಹಾಕೊಂಡಾಗ ಅದಕ್ಕೆ ನಾವು ಸಂಸ್ಕಾರ ಏನಕ್ಕೆ ಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ನಾವು ತಗೊಂಡಾಗ
ಇಲ್ಲಿ ಮನುಷ್ಯ ತುಂಬಾ ನಿರಂತರವಾಗಿ ಬೌದ್ಧಿಕವಾಗಿ ಶಾರೀರಿಕವಾಗಿ ಅವನು ತನ್ನನ್ನು ತಾನು ವಿಸ್ತರಿಸ್ಕೊಂತ ಹೋದಾಗೆ, ಪ್ರಜ್ಞಾವಲಯವನ್ನ ಬೆಳೆಸ್ಕೊಂತ ಹೋದಾಗೆ ಅವನಿಗೆ ಪ್ರಕೃತಿಯ ಸಾಕಷ್ಟು ರಹಸ್ಯಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲ ಆಯ್ತು, ಎಲ್ಲವನ್ನೂ ಅರ್ಥಕೋತಾನೆ. ಆದ್ರೆ ಅವನಿಗೆ ಬಹಳಷ್ಟು ಕುತೂಹಲವನ್ನು ಮೂಡಿಸಿದಂತದ್ದು ಎರಡು ಅಂಶಗಳು, ಒಂದು ಹುಟ್ಟು ಮತ್ತೆ ಒಂದು ಸಾವು. ಇದ್ರ ಬಗ್ಗೆ ಅವನಿಗೆ ಸಾಕಷ್ಟು ಕೌತುಕಗಳು ಇದ್ವು. ಆದ್ರೆ ಅದರಲ್ಲಿ ಪೂರ್ತಿಯಾಗಿ ಅವನು ಅರಿಲಿಕ್ಕೆ ಸಾಧ್ಯ ಆಗ್ಲೇದ್ರು ಕೂಡ ಒಂದನ್ನ ಅವನು ಅರ್ಥ ಮಾಡ್ಕೊತಾನೆ. ಈ ಪ್ರಕೃತಿ ಜೊತೆ ನಾನು ಏನಿದ್ದೀನಿ, ಪ್ರಕೃತಿ ನನ್ನನ್ನ ನಿಯಂತ್ರಿಸ್ತಿದೆ ಅಂತ ಒಂದು ಹಂತದಲ್ಲಿ ಅವನು ಅನ್ಕೊಂಡಿರ್ತಾನೆ. ಆದ್ರೆ ಈ ಪ್ರಕೃತಿ ಮತ್ತೆ ನನ್ನನ್ನ ಮೀರಿದಂತ ಇನ್ನೊಂದು ಶಕ್ತಿ ಇದೆ ಅನ್ನೋ ಒಂದು ಅರಿವು ಅವನಿಗೆ ಬಂದಾಗ, ಅಲ್ಲಿ ಅವನು ಕಂಡ್ಕೊಂಡಿದ್ದು ಅಥವಾ ಅವನು ಅನುಭವಿಸಿದ್ದು ಅಥವಾ ಅವನು ದರ್ಶಿಸಿದ್ದು ಒಂದು ಭಗವತ್ ಶಕ್ತಿಯ ಅರಿವು. ಅಂದ್ರೆ ಇಲ್ಲಿ ಮನುಷ್ಯ ಅಂದ್ರೆ ಜೀವ ಮತ್ತು ಪ್ರಕೃತಿ, ಜಗತ್ತು ಮತ್ತು ಈಶ್ವರ, ಈ ಮೂರರ ಸಂಬಂಧ ಅವನಿಗೆ ಎಲ್ಲಿಗೆ ಕೊನೆಗೊಳ್ಳತ್ತೆ ಅಥವಾ ಎಲ್ಲಿ ಶುರುವಾಗತ್ತೆ ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ ಅವನಿಗೆ. ಅದನ್ನ ಅವನು ಹುಡುಕ್ತಾ ಹೋದಾಗ ಈ ಸಂಬಂಧಗಳ, ಈ 4 ತತ್ವಗಳ ಸಂಬಂಧ ಅಂದ್ರೆ ವ್ಯಕ್ತಿ, ಸಮಾಜ, ಪ್ರಕೃತಿ ಮತ್ತು ಪರಮಾತ್ಮ, ಈ 4ರ ಸಂಬಂಧದಲ್ಲಿ ಅದನ್ನ ಅವನು ಕರೆದಿದ್ದು ವ್ಯಷ್ಟಿ, ಸಮಷ್ಟಿ, ಸೃಷ್ಟಿ ಮತ್ತು ಪರಮೇಷ್ಠಿ. ಈ ಸಂಬಂಧಗಳು ಹೇಗೆ, ಮತ್ತೆ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಸಾಯ್ತಾನೆ, ಸತ್ ಮೇಲೆ ಎಲ್ಲಿ ಹೋಗ್ತಾನೆ, ಮತ್ತೆ ಎಲ್ಲಿ ಹುಟ್ಟತಾನೆ, ಮತ್ತೇನಕ್ಕೆ ಅವನು ಜನ್ಮ ಆಗತ್ತೆ, ಮತ್ತೆ ಅವನೇನಕ್ಕೆ ಹೋಗ್ತಾನೆ, ಈ ಒಂದು ಪ್ರಕ್ರಿಯೆನಲ್ಲಿ ಅವನಿಗೆ ಅರ್ಥ ಆಗಿದ್ದೇನು ಅಂತಂದ್ರೆ ಈ ಭಗವತ್ ಶಕ್ತಿಯಿಂದನೇ ಎಲ್ಲ ಬಂದಿದೆ ಮತ್ತೆ ಎಲ್ಲವೂ ಅಲ್ಲೇ ಅಂತ್ಯಗೊಳ್ತಾ ಇದೆ ಅನ್ನೋ ಒಂದು ಸತ್ಯವನ್ನ ಅವನು ಕಂಡ್ಕೊಳ್ತಾನೆ. ಬಟ್ ಈ ಅರಿವು ಮೂಡೋದು ಅಷ್ಟು ಏನಂತಾರೆ ಸುಲಭವಾದಂತ ಪ್ರಕ್ರಿಯೆ ಅಲ್ಲ. ಇದಕ್ಕೆ ಸಾಕಷ್ಟು ಪ್ರಯತ್ನಗಳು ಬೇಕಾಗ್ತವೆ. ಇದು ಓವರ್ ನೈಟ್ ಆಗ್ತಕ್ಕಂಥ ಕ್ರಿಯೆಯೂ ಅಲ್ಲ. ಇದು ಸಾಕಷ್ಟು ವರ್ಷಗಳು, ಸಾಕಷ್ಟು ಜನ್ಮಗಳು ತಗೊಳ್ತಕ್ಕಂಥ ವಿಷಯ. ಈ ಒಂದು ಮಥನದಲ್ಲಿ ಅವನು ಕಂಡುಕೊಂಡಿದ್ದು ಈ ತನ್ನ ಮಾನಸಿಕವಾದಂತ ಅಥವಾ ಆಧ್ಯಾತ್ಮಿಕವಾದಂತ ಬೆಳವಣಿಗೆಗೆ ಒಂದು ಅಂಶ ಅಗತ್ಯ ಇದೆ. ಅದು ಆ ಪ್ರಯತ್ನ ಏನು ಅಂತಂದ್ರೆ, ಆ ಪ್ರಯತ್ನದ ಕ್ರಿಯೆ ಸಂಸ್ಕಾರ ಅಂತ. ಅಂದ್ರೆ ಸತತವಾಗಿ ಒಂದು ಜೀವದ ಸಂಸ್ಕರಣೆ ಆಗ್ತಾ ಹೋಗುವಂತಹ ಏನೋ ಒಂದು ವಿಷಯ ಏನಿದೆ ಅದು ಸಂಸ್ಕಾರ. ಅದು ಕಂಟಿನ್ಯೂಯಸ್ ರಿಫೈನ್ಮೆಂಟ್ ಪ್ರೋಸೆಸ್ ಅಂತ ಹೇಳ್ಬೋದು. ಅದು ನಾನು ಒಂದ್ ದಿವಸ ಮಾಡಿದೆ, ದಿನದಲ್ಲಿ ತಿಂಗಳಲ್ಲಿ ಒಂದ್ ದಿವಸ ಮಾಡಿದೆ ಅಥವಾ ವರ್ಷದಲ್ಲಿ ಒಂದು ವಾರ ಮಾಡಿದೆ, ಆ ತರಹದ ಕ್ರಿಯೆ ಅಲ್ಲ ಇದು. 24/7 365 ಡೇಸ್ ಅಂತೀವಲ್ಲ, ಆ ತರ ಇದು ಸತತವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಇದು ಮನುಷ್ಯನಲ್ಲಿ ಈ ಸಂಸ್ಕಾರಗಳು ಹೇಗೆ ಮೂಡ್ತವೆ ಅನ್ನೋ ಪ್ರಶ್ನೆಗೆ, ಈಗ ಯಾರೋ ಬೇರೆಯವ್ರ ತಂದು ನನ್ನ ಮೇಲೆ ತುಂಬ್ತಾರೋ ಅಥವಾ ನಾನು ಅದನ್ನ ಗ್ರಹಿಸ್ತೀನೋ ಅಥವಾ ಹೇಗೆ ಅನ್ನೋದ್ರ ಬಗ್ಗೆ, ಅದು ಯಾವುದೇ ರೀತಿಯಲ್ಲಿ ಆಗ್ಬೋದು. ನಾನು ಅಂತರ್ಮಥನದಿಂದ ನಾನೇ ಕಂಡ್ಕೋಬಹುದು ಅಥವಾ ನಾನು ಬೇರೆ ನನ್ನ ಹೊರವಲಯದಲ್ಲೂ ಗ್ರಹಿಸ್ಬೋದು, ಯಾವುದೇ ಆಗಲಿ. ಕೆಲವೊಂದು ವಿಷಯಗಳು ಮೊದಲು ನಮ್ಮ ಮೆದುಳಲ್ಲಿ ರಿಜಿಸ್ಟರ್ ಆದ್ಮೇಲೆ, ಅದು ಬಹಳ ದಿನಗಳಾದ್ಮೇಲೆ ಅದು ನಮ್ಮ ಆತ್ಮದ ಲೆವೆಲಿಗೆ ಹೋಗುತ್ತೆ. ಅದು ಇಂಪ್ರೆಷನ್ಸ್ಗಳು ಅಲ್ಲಿ ಹೋಗಿ ಅಚ್ಚೊತ್ತದಾಗ ಅದು ಅನುಭವಕ್ಕೆ ಬಂದಂತಹ ಶಬ್ದ. ಅಂದ್ರೆ ಅದು ಒಳ ಅನುಭವ ಅಂತ ಏನ್ ಹೇಳ್ತೀವಲ್ಲ, ಅಥವಾ ಅಂತರ ಅನುಭವಗಳು ಅಂತ ಏನ್ ಹೇಳ್ತೀವಿ, ಅದು ಒಂದು ಬಾರಿ ನನ್ನ ಆತ್ಮದ ಮೇಲೆ ಅಚ್ಚೊತ್ತಿದಾಗ ಅದು ಸಂಸ್ಕಾರಗಳಾಗಿ ಮಾರ್ಪಡ್ತವೆ. ಅದನ್ನ ಸುಲಭವಾಗಿ ಅಳಸ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಕೆಲವೊಂದು ಮೆಮೊರಿಗಳು ಮೆದುಳಲ್ಲಿ ರಿಜಿಸ್ಟರ್ ಆದಾಗ ಕೆಲವೊಂದು ಶಾರ್ಟ್ ಟರ್ಮ್ ಮೆಮೊರೀಸ್, ಲಾಂಗ್ ಟರ್ಮ್ ಮೆಮೊರೀಸ್ ಇರ್ತವೆ. ಆದ್ರೆ ಆತ್ಮದ ಆಳದಲ್ಲಿ ಅನುಭವಗಳು ನೆಲೆಗೊಂಡಾಗ ಅದು ಸಂಸ್ಕಾರಗಳಾಗಿ ಮಾರ್ಪಡ್ತವೆ. ಇದು ಒಂದು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದಂತ ಅಂಶ. ಈ ಅಂಶ ಏನಕ್ಕೆ ಹೇಳಿದೆ ನಾನು ಅಂತಂದ್ರೆ, ಇಲ್ಲಿ ಅವು ಮನುಷ್ಯ ಸತ್ರು ಕೂಡ ಈ ಸಂಸ್ಕಾರಗಳು ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ತವೆ ಅಂತ, ಮುಂದಿನ ಜನ್ಮಕ್ಕೆ ವರ್ಗಾವಣೆ ಆಗ್ತವೆ ಅಂತ. ಇದಕ್ಕೆ ಹೇಳ್ಬಹುದು. ಆದ್ರೆ ಇದನ್ನ ಅನುಭವಿಸೋದು ಹೇಗೆ, ಅಥವಾ ಇದನ್ನ ನಂಬೋದು ಹೇಗೆ, ಅಥವಾ ಇದು ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಬರ್ತವೆ. ಹೆಂಗ್ ಸಂಸ್ಕಾರಗಳು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ವರ್ಗಾವಣೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಸುತ್ತಮುತ್ತಲಲ್ಲೇ ಗಮನಿಸಿದಾಗ ನಾವು ಸಾಕಷ್ಟು ಈ ಬಾಲ ಪ್ರತಿಭೆಗಳನ್ನು ನೋಡಿರ್ತೀವಿ.
5 ವರ್ಷ ಅಥವಾ 6 ವರ್ಷಕ್ಕೆ ತುಂಬಾ ಚೆನ್ನಾಗಿ ಸಂಗೀತ ಹೇಳ್ತಾ ಇರುತ್ತೆ ಮಗು, ಅಥವಾ ಭರತನಾಟ್ಯ ಮಾಡ್ತಾ ಇರುತ್ತೆ, ಅಥವಾ ಸಿಕ್ಕಾಪಟ್ಟೆ ಆ, ನೆನಪಿನ ಶಕ್ತಿ, ಏನ್ ಕೇಳಿದ್ರು ಹೇಳ್ತಕ್ಕಂತ ಅಥವಾ ಗ್ರಹಿಸ್ತಕ್ಕಂತ ನೆನಪಿನ ಶಕ್ತಿ, ಅಥವಾ 8-10 ವರ್ಷಕ್ಕೆನೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ. 12ನೇ ವರ್ಷಕ್ಕೆ 13ನೇ ವರ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಟ ಆಡಿದಂತ ವ್ಯಕ್ತಿಗಳು ಅಥವಾ ಮಕ್ಕಳನ್ನ ನಾವು ನೋಡಿರ್ತೀವಿ. ಇದು ಈ ತರಹದ ಒಂದು ಏನಂತಾರೆ ಪರಿಣಿತಿಯನ್ನ ಪಡಿಲಿಕ್ಕೆ ಸಾಕಷ್ಟು 10-12 ವರ್ಷಗಳ ಅನುಭವಗಳು ಬೇಕಾಗತ್ತೆ, ಅಥವಾ ಪ್ರಯತ್ನಗಳು ಬೇಕಾಗತ್ತೆ, ಶ್ರಮ ಬೇಕಾಗತ್ತೆ. ಆದ್ರೆ ಒಂದ್ ಮಗು 5ನೇ ವರ್ಷಕ್ಕೆನೆ ಯಾವುದೇ ತಾಳ ರಾಗ ತಾಳ ಜ್ಞಾನ ಇಲ್ಲದೆ ಸಂಗೀತ ಹೇಳುತ್ತೆ ಅಂತಂದ್ರೆ ಆ ಮಗುವಿಗೆ ಆ ಸಂಸ್ಕಾರ ಪೂರ್ವಜನ್ಮದಿಂದ ಬಂದಿದೆ ಅನ್ನೋದನ್ನ ಮನದಟ್ಟು ಮಾಡ್ಕೋಬಹುದು. ಅದು ಯಾರಿಗೆ ಆದ್ರೂ ಅಂತ ಗೊತ್ತಾಗ್ತಕ್ಕಂಥ ವಿಷಯ. ಇಲ್ಲಿ ಸಂಸ್ಕಾರ ಹೇಗೆ ವರ್ಗಾವಣೆ ಆಗತ್ತೆ, ಅಥವಾ ಅದು ನಮ್ಮ ಆತ್ಮದ ನೆಲೆಯಲ್ಲಿ ನೆಲೆಗೊಂಡಾಗ ನಮ್ಮನ್ನ ಯಾವ ರೀತಿ ಮುಂದಿನ ಪಥಕ್ಕೆ ಅಥವಾ ನಮ್ಮ ಮುಂದಿನ ಪ್ರಯತ್ನಗಳಿಗೆ ಅದು ಅನುವು ಮಾಡಿಕೊಡತ್ತೆ ಅನ್ನೋದು ಒಂದು ಅಂಶವನ್ನ ನಾವು ನಮ್ಮ ಮನಸ್ಸಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಣ. ಮುಂದೆ ಇನ್ನೊಂದು ಪ್ರಶ್ನೆ ಬರುತ್ತೆ ನಮ್ಗೆ, ಇದು ಸಂಸ್ಕಾರ ಅಗತ್ಯನ ನಾವು ಇನ್ನೊಂದು ಅರ್ಥದಲ್ಲಿ ಅಂದ್ರೆ ಏನಕ್ಕೆ ಬೇಕು ಅಂತ ಅರ್ಥ ಮಾಡ್ಕೊಳಕ್ ಒಂದು ಸುಮ್ಮನೆ ಒಂದು ಕಂಪ್ಯಾರಿಸನ್, ಒಂದು ಹೋಲಿಕೆ. 2 ವಿಭಿನ್ನ ಸಂಸ್ಕೃತಿಗಳನ್ನ ನಾವು ತುಲನೆ ಮಾಡೋಣ. ಒಂದು ಸಂಸ್ಕೃತಿ ಅಥವಾ ಒಂದು ಸಮಾಜ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಜನ ಸಮೂಹ ಅಂತ ಅನ್ಕೊಳ್ಳಿ, ಅಥವಾ ದೇಶ ಅನ್ಕೊಳ್ಳಿ, ನಿಮ್ಮ ಯಾವುದೇ ಒಂದು ಊಹೆಗೆ ಬಿಟ್ಟಿದ್ದು. ನಾನಿಲ್ಲಿ ಒಂದು ಸಮಾಜ ಅಂತ ಒಂದು ತಗೊಂಡಾಗ, ಒಂದು ಸಮಾಜ ಒಂದು ಸಮಷ್ಟಿ ಕೇಂದ್ರಿತ ಸಮಾಜ, ಇನ್ನೊಂದು ವ್ಯಕ್ತಿ ಕೇಂದ್ರಿತ ಸಮಾಜ ಅಂತ ಇಟ್ಕೊಳ್ಳೋಣ. ಒಂದು ಸೊಸೈಟಿಯಲ್ ಅಥವಾ ಸೋಷಿಯಲ್ ಸೆಂಟ್ರಿಕ್ ಇದು, ಇನ್ನೊಂದು ಇಂಡಿವಿಜುವಲ್ ಸೆಂಟ್ರಿಕ್. ಇಲ್ಲಿ ಒಂದರಲ್ಲಿ ಅಂದ್ರೆ ಸಮಷ್ಟಿ ಕೇಂದ್ರಿತ ಸಮಾಜದಲ್ಲಿ ಸಮಾಜದ ಹಿತ ಮತ್ತೆ ಸಮಾಜದಲ್ಲಿ ಸುಸ್ಥಿರತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಸಸ್ಟೈನಬಿಲಿಟಿ ಅಂತ ಏನ್ ಹೇಳ್ತೀವಿ, ಅದು ನೈತಿಕತೆ ಮತ್ತೆ ವ್ಯಾಲ್ಯೂ ಸೆಂಟ್ರಿಕ್, ಮೌಲ್ಯ ಕೇಂದ್ರಿತವಾದಂಥದ್ದು ಮತ್ತೆ ಕರ್ತವ್ಯ ಕೇಂದ್ರಿತವಾದಂಥ ಜೀವನ ಕ್ರಮವನ್ನು ಅಳವಡಿಸ್ಕೊಂಡಂತ ಒಂದು ಸಮಾಜ. ಇನ್ನೊಂದು ಸಮಾಜದಲ್ಲಿ ವ್ಯಕ್ತಿಯ ವೈಯಕ್ತಿಕ ಹಕ್ಕುಗಳು ಪ್ರಮುಖವಾಗಿ ಇದ್ದಾಗ ಆತನ ಆಸೆ ಅಭಿಲಾಷೆಗಳನ್ನ ಪೋಷಿಸ್ತಕ್ಕಂಥದ್ದು, ಆತನ ಲೋಲುಪತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಆತನ ಮೇಲೆ ಯಾವುದೇ ರೀತಿ ಜವಾಬ್ದಾರಿ ಇಲ್ಲದೆ ಇದ್ದಂತ ಜೀವನ ಕ್ರಮ. ಅದನ್ನ ನಾನು ಇಷ್ಟೆಲ್ಲ ವಿವರಣೆ ಕೊಟ್ಟಾಗ ನಿಮ್ಮಗಳ ಮನಸ್ಸಲ್ಲಿ ತಕ್ಷಣ ಹೊಳೆದಿರ್ಬೋದು ನಾನು ಏನ್ ಹೇಳಕ್ ಹೊರಟಿದ್ದೀನಿ ಇಲ್ಲಿ ಅಂದ್ರೆ, ಇದು ಎಲ್ಲಿಗೆ ನಮಗೆ ಹೋಲಿಕೆ ಆಗತ್ತೆ ಅಂದ್ರೆ, ನೀವೆಲ್ಲ ಕೇಳಿರ್ಬೋದು ಓಕಿಸಮ್ ಅಂತ. ಇದು ಈಗ ಸದ್ಯದಲ್ಲಿ ಅಮೆರಿಕಾದಲ್ಲಿ ಬಹಳವಾಗಿ ಚಲಾವಣೆ ಆಗ್ತಿರ್ತಕ್ಕಂಥ ಶಬ್ದ ಓಕಿಸಮ್. ಓಕಿಸಮ್ ಬೋಧಿಸ್ತಿರೋದು ಇದನ್ನೇ, ಪೋಷಿಸ್ತಿರೋದು ಇದೆ. ಅದೇನು ಅಂದ್ರೆ ಮೈ ಲೈಫ್, ಮೈ ಚಾಯ್ಸ್, ಮೈ ಫುಡ್, ಮೈ ಡಿಸಿಷನ್, ಮೈ ಡ್ರೆಸ್. ಇದು ಅಂದ್ರೆ ವ್ಯಕ್ತಿ ಸಂಪೂರ್ಣವಾಗಿ ತನ್ನದೇ ಅಭಿಲಾಷೆಗಳು ಅಥವಾ ತನ್ನ ಆಸೆಗಳು ಅಥವಾ ದುರಾಸೆಗಳೇ ಕೇಂದ್ರಿತವಾಗಿ ಜೀವನ ಮಾಡ್ತಕ್ಕಂಥ ಒಂದು ಸಮಾಜ. ಇದು ಎಲ್ಲಿಗೆ ಕರ್ಕೊಂಡು ಹೋಗಿದೆ ಇವತ್ತಿಗೆ ಅಂತಂದ್ರೆ, ಇದನ್ನ ನಾನು ಯಾವುದೇ ರೀತಿ ಏನಂತಾರೆ ಎಕ್ಸಾಜರೇಟ್ ಮಾಡ್ತಾ ಇಲ್ಲ ಅಥವಾ ತುಂಬಾ ವಿಷಯಾಂತರವನ್ನು ಮಾಡ್ತಿಲ್ಲ. ಇಲ್ಲಿ ಈ ವಿಷಯ ಏನಕ್ಕೆ ಈ ಒಂದು ಗೋಷ್ಠಿಯಲ್ಲಿ ತಂದಿದ್ದೀನಿ ಅನ್ಲಿಕ್ಕೆ, ಈ ರೀತಿಯ ವ್ಯಕ್ತಿ ಕೇಂದ್ರಿತ ಸಮಾಜ ಬೆಳೆದಾಗ, ಒಂದು ಹಂತ ದಾಟಿದಾಗ ಯಾವ್ಯಾವ ರೀತಿ ಸಮಾಜದಲ್ಲಿ ಅನಾಹುತಗಳಾಗುತ್ತೆ ಅಥವಾ ಯಾವ ರೀತಿ ಅವಘಡಗಳು ಸಂಭವಿಸುತ್ತೆ ಅನ್ನೋದು ನಾವು ಪ್ರತಿನಿತ್ಯ ನೋಡ್ತಾ ಇದೀವಿ. ಈಗ 8-10 ವರ್ಷದ ಮಗು ಆಗ್ಲಿ ಅಥವಾ ಹೈಸ್ಕೂಲ್ಗೆ ಹೋಗ್ತಿರ್ಕಂತ ಮಗು, ಯಾವುದೋ ಒಂದು ಪೆನ್ ಸಿಕ್ಕಿಲ್ಲ, ಒಂದು ಪೆನ್ ಕಳೆದೋಗಿದೆ, ಅಥವಾ ಇನ್ನೊಬ್ಬ ಹುಡುಗನ ಹತ್ರ ಪೆನ್ ಬೇಕು ಅಂದ್ರೆ ಅವನು ಇನ್ನೊಬ್ಬನ ತನ್ನ ಸಹಪಾಠಿಯನ್ನೇ ಕೊಲ್ತಕ್ಕಂಥ ಅತಿರೇಕಕ್ಕೆ ಹೋಗಿದೆ ಈಗ. ಅಂದ್ರೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಥವಾ ಯಾವುದೇ ರೀತಿಯ ಕಟ್ಟುನಿಟ್ಟುಗಳಿಲ್ಲದೆ ಇದ್ದಾಗ ಮನುಷ್ಯ ಯಾವ ರೀತಿ ಜೀವಿಸ್ತಾನೆ ಅನ್ಲಿಕ್ಕೆ ಒಂದು ನೇರವಾದ ಉದಾಹರಣೆ ನಾವು ಕಾಣ್ಬೋದಲ್ಲಿ. ಅಥವಾ ಬೆತ್ತಲಾಗಿ ಓಡಾಡೋದೇ ಒಂದು ಪ್ರಗತಿಯ ಲಕ್ಷಣ ಅನ್ನೋ ಮಟ್ಟಕ್ಕೆ ಹೋಗಿದೆ. ಅದು ಮೈ ಡ್ರೆಸ್ ಅಂತ ಯಾರು ಇದೇ ರೀತಿ ಹೀಗೆ ಮಾಡಿ ಅಂತ ಹೇಳೋ ಆಗಿಲ್ಲ, ನನಗೆ ಹೇಗೆ ಬೇಕೋ ಹಾಗೆ ನಾನು ಇರ್ತೀನಿ ಅಂತ. ಇದು ಒಂದು ನಮ್ಮ ಈ ಒಂದು ಹೋಲಿಕೆನಲ್ಲಿ ನಾವು ಗಮನದಲ್ಲಿ ಇಟ್ಬೇಕಾದಂತ ಅಂಶ. ಈಗ ನಾವು ಇಲ್ಲಿ ನೋಡಿದಾಗ ಒಂದು
ಒಂದು ಸಮಾಜ ಒಂದು ಸಮಷ್ಟಿ ಹಿತವನ್ನ ಕಾಪಾಡ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು ಅಂದ್ರೆ, ಅಥವಾ ಒಂದು ಮೌಲ್ಯಗಳಿಗೆ ಕೇಂದ್ರಿತವಾಗಿ ಅಥವಾ ಒಂದು ಕರ್ತವ್ಯಕ್ಕೆ ಕೇಂದ್ರಿತವಾಗಿ ನನಗೊಂದು ಜವಾಬ್ದಾರಿ ಇದೆ ನನ್ನ ಬಗ್ಗೆ ಅಥವಾ ನನ್ನ ಸಮಾಜದ ಬಗ್ಗೆ, ನನ್ನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನನಗೊಂದು ಜವಾಬ್ದಾರಿ ಇದೆ ಅಂತ ಅಂದಾಗ ಅಲ್ಲಿ ನಮಗೆ ಈ ಸಂಸ್ಕಾರಗಳ ಮಹತ್ವ ಅರ್ಥ ಆಗುತ್ತೆ. ಸಂಸ್ಕಾರ ಏನಕ್ಕೆ ಬೇಕು ಅನ್ನೋದ್ರು ಕೂಡ ಅದ್ರ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ದುರಾಸೆಯಿಂದ ಮನುಷ್ಯ ದಾನವನಾಗ್ತಾ ಇದ್ದಕ್ಕಂಥ ಮಾನವನಿಗೆ ಸಂಸ್ಕಾರಗಳ ಮೂಲಕ ನಾವು ಮಾಧವನಾಗ್ತಕ್ಕಂಥ ಧ್ಯೇಯವನ್ನ ಕೊಡ್ತಕ್ಕಂಥ ದಾರಿಯನ್ನ ತೋರಿಸ್ತಕ್ಕಂಥ ಪ್ರಕ್ರಿಯೆ ಅಥವಾ ಪ್ರಯತ್ನಗಳು ಸಂಸ್ಕಾರಗಳು ಅನ್ಸುತ್ತೆ. ಇಲ್ಲಾಂದ್ರೆ ನಮಿಗೂ ಮತ್ತು ಪ್ರಾಣಿಗಳಿಗೆ ಯಾವ ರೀತಿಯಾದಂಥ ವ್ಯತ್ಯಾಸ ಕಾಣೋದಿಲ್ಲ. ಇದು ಸಂಸ್ಕಾರಗಳು ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದಂತ ವಿವರಣೆ. ಈಗ ನಾವು ಇನ್ನು ಸ್ವಲ್ಪ ಮುಂದೆ ಹೋಗೋದಾದ್ರೆ, ಈ ಸಂಸ್ಕಾರಗಳಲ್ಲಿ 3 ಸ್ತರಗಳಲ್ಲಿ ನಾವು ಬಳಕೆ ಮಾಡ್ತೀವಿ ಈ ಸಂಸ್ಕಾರಗಳನ್ನ. ಆ 3 ಸ್ತರಗಳು ಯಾವುದು ಅಂತಂದಾಗ, ಒಂದು ಆದಿಭೂತ, ಆದಿದೈವ ಮತ್ತು ಆಧ್ಯಾತ್ಮದ ನೆಲೆ. ಈ 3 ನೆಲೆಗಳಲ್ಲಿ ಈ ಸಂಸ್ಕಾರಗಳ ಬಳಕೆ ಆಗುತ್ತೆ. ಅದು ನಮ್ಮ ಕೈಯಲ್ಲಿದೆ. ಅದು ನಾವು ಯಾವ ನೆಲೆಯಲ್ಲಿ ನಾವು ನಮ್ಮ ಸಂಸ್ಕಾರಗಳನ್ನ ಅಳವಡಿಸ್ಕೊಳ್ತೀವಿ ಅನ್ನೋದು ನಮ್ಮ ಒಂದು ನಿರ್ಧಾರ, ಅದು ಅಥವಾ ನಮ್ಮ ಒಂದು ವಿವೇಚನೆ. ನಾವು ಸುತ್ತಮುತ್ತಲು ನೋಡಿದಾಗ ಬಹಳಷ್ಟು ಸಂಸ್ಕಾರಗಳು ಆದಿಭೂತದಿಂದ ಆದಿದೈವದ ತನಕ ಬಂದು ಅಲ್ಲಿಗೆ ಕೊನೆ ಆಗೋದು ಜಾಸ್ತಿ. ಅಂದ್ರೆ ಬಾಹ್ಯಾಚರಣೆಗಳ ಅಂದ್ರೆ ಹೊರಗಿನ ಆಚರಣೆಗಳಿಗೆ ಇಂದ ಶುರುವಾಗಿ ಅಲ್ಲೇ ಹೊರಗಿನ ಆಚರಣೆಗಳಿಗೆ ಮುಗಿತಕ್ಕಂಥ ಸಂಸ್ಕಾರಗಳನ್ನು ನಾವು ಪ್ರತಿನಿತ್ಯ ನೋಡ್ತೀವಿ ನಮ್ಮ ಜೀವನಗಳಲ್ಲಿ. ಅದು ಒಳಗೆ ಇಳಿಬೇಕಾದದ್ದು ಅಥವಾ ಆತ್ಮದ ನೆಲೆಗೆ ಹೋಗ್ತಕ್ಕಂಥದ್ದು, ಆಧ್ಯಾತ್ಮದ ನೆಲೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಪ್ರಯತ್ನ ನಮ್ಮಿಂದ ಆಗ್ಬೇಕು. ಅವಾಗ ಈ ಸಂಸ್ಕಾರಗಳಿಗೆ ಒಂದು ಸಾರ್ಥಕ್ಯ. ಇಲ್ಲದಂದ್ರೆ ಅದರ ಅಂತಿಮ ಪ್ರಯೋಜನ ಸಂಸ್ಕಾರಗಳಿಂದ ನಮಗ್ ಬರ್ತಕ್ಕಂಥ ಅಥವಾ ದೊರಿಬೇಕಾಗಿದ್ದಂತ ಅಂತಿಮ ಫಲಗಳು ನಮಗೆ ಸಿಗೋದಿಲ್ಲ. ಅದನ್ನ ನಾವೇ ರಿಸ್ಟ್ರಿಕ್ಟ್ ಮಾಡಿದಾಗ ಆಗತ್ತೆ ಅಥವಾ ನಾವೇ ಸೀಮಿತಗೊಂಡಂಗೆ ಆಗತ್ತೆ. ಸೊ ಇಲ್ಲಿ 3 ಅಂಶಗಳನ್ನ ನಾನು ಹೈಲೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸಂಸ್ಕಾರಗಳನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಅಥವಾ ಸಂಸ್ಕಾರಗಳು ಯಾವಾಗ ನಮಗೆ ನಮ್ಮನ್ನ ರಿಫೈನ್ ಮಾಡೋದ್ರಲ್ಲಿ ಅಥವಾ ನಮ್ಮನ್ನ ಪರಿಷ್ಕರಣೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅನ್ನೋದು 3. ಒಂದು ಮನಃಶುದ್ಧಿ, ಇನ್ನೊಂದು ನಮ್ಮಲ್ಲಿ ಋಣಪ್ರಜ್ಞೆಯ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಮತ್ತು ಇನ್ನೊಂದು ನಿರಹಂಕಾರ ತತ್ವ. ಇದು ಸ್ವಲ್ಪ ನಾವು 3ನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕೆಂದ್ರೆ ಇವತ್ತಿನ ಈ ಗೋಷ್ಠಿನಲ್ಲಿ ನಾನು ಸತ್ಸಂಗದಲ್ಲಿ ಕವರ್ ಮಾಡ್ತಕ್ಕಂಥದ್ದು ಈ ಒಂದು 3 ನೆಲೆನಲ್ಲಿ. ಒಂದು ಮನಃಶುದ್ಧಿ, ಇನ್ನೊಂದು ಋಣಪ್ರಜ್ಞೆ, ಮತ್ತೊಂದು ನಿರಹಂಕಾರ. ಈ ಸಂಸ್ಕಾರಗಳಲ್ಲಿ ಮಹತ್ವ ಇರ್ತಕ್ಕಂಥದ್ದು ತುಂಬಾ ಇದೆ. ಬಟ್ ನಾನು ಇವತ್ತಿನ ಈ ಸತ್ಸಂಗದಲ್ಲಿ ಈ 3 ಬಗ್ಗೆ ನಾನು ಅದನ್ನ ಸೀಮಿತಗೊಳಿಸ್ಕೊಂಡು ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಇಲ್ಲಿ ಮನಃಶುದ್ಧಿ ಏನು ಅಂತಂದ್ರೆ, ಇಲ್ಲಿ ನಾವು ಮಡಿ ಅಂತೀವಿ, ಎಲ್ಲರಿಗೂ ಗೊತ್ತಿದೆ. ನಮ್ಮ ಮನೆಗಳಲ್ಲಿ ಮಡಿ ಮಾಡ್ತೀವಿ, ಮಡಿದಾನೆ ಮುಟ್ಬೇಡ ಅಂತೀವಿ, ಆ ಥರ. ಇಲ್ಲಿ ಮಡಿ ಅಂತಂದ್ರೆ, ಮಡಿ ಆಗ್ಬೇಕಾಗಿರೋದು ಬರೀ ಸ್ನಾನ ಮಾಡಿ ಮಡಿ ಆಗೋದಲ್ಲ, ಮನಸ್ಸಿಗೆ ಮಡಿ ಆಗ್ಬೇಕಾಗಿರೋದು ಮುಖ್ಯ. ಅಂದ್ರೆ ಮನಸ್ಸಿನ ಮಡಿ ಮುಖ್ಯ ಆದಾಗ ನಮ್ಮ ಮನಃಶುದ್ಧಿ ಸರಿಯಾದ ಮನಃಶುದ್ಧಿ. ಇಲ್ಲ ಅಂತಂದ್ರೆ ನಾನು ದಿನಕ್ಕೆ 3 ಸಲ ಸ್ನಾನ ಮಾಡಿ ಮನಃಶುದ್ಧಿ ಇಲ್ಲದೆ ಯಾವುದೇ ಕ್ರಿಯೆಗಳು ಮಾಡಿದ್ರು ಅದು ಸಂಸ್ಕಾರ ಅಂತ ಅನಿಸ್ಕೊಳ್ಳೋದಿಲ್ಲ. ಸೊ ಇಲ್ಲಿ ಈ 3 ಅಂಶಗಳನ್ನು ಹೇಳಿದಾಗ ನಾವು ಒಂದು ತತ್ವಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೋಣ. ಅಂದ್ರೆ ಈ ಜಗತ್ತು ನಿಂತಿರೋದು 4 ತತ್ವದ ಮೇಲೆ: ಋತ, ಸತ್ಯ, ಋಣ ಮತ್ತು ಧರ್ಮ. ಋತ ಮತ್ತು ಸತ್ಯ ಅನ್ನೋದನ್ನ ನಾವು ಕೇಳಿರ್ತೀವಿ. ಋತ ಸತ್ಯ ಅಂದ್ರೆ ಅಬ್ಸ್ಟ್ರಾಕ್ಟ್ ಫಾರ್ಮ್. ಸತ್ಯ ಅನ್ನೋದು ಋತದ ವಾಚ್ಯ ರೂಪ ಅಂತ ನಾನು ಬಹಳ ಸೂಕ್ಷ್ಮವಾಗಿ ಅಂದ್ರೆ ಬಹಳ ಸರಳವಾಗಿ ಹೇಳ್ತಾ ಇದ್ದೀನಿ. ಅದ್ರ ಋತ ಮತ್ತು ಸತ್ಯದ ಬಗ್ಗೆನೇ ವಿವರಣೆ ಕೊಡ್ತಾ ಹೋದ್ರೆ ತುಂಬಾ ಆಗತ್ತೆ. ತುಂಬಾ ನಮಗೆ ಇವತ್ತಿನ ಈ ಸತ್ಸಂಗದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸತ್ಯ ಏನು ಅಂತಂದ್ರೆ ಋತದ ಅಭಿವ್ಯಕ್ತಿ ಅಂತ. ಅದನ್ನ ನಾವು ಅಷ್ಟು ಗ್ರಹಿಸ್ಕೊಂಡ್ರೆ ಸಾಕು. ಆಮೇಲೆ ಧರ್ಮ ಅನ್ನೋದು ಸತ್ಯದ ಕ್ರಿಯಾರೂಪ ಧರ್ಮ ಆಗತ್ತೆ ಅನ್ನೋದು ಒಂದು ವಿವರಣೆ. ಸತ್ಯದ ಕ್ರಿಯಾರೂಪ ಅಂದ್ರೆ ಸತ್ಯದ ಆಚರಣೆ ಧರ್ಮ ಅನ್ನೋದು ಒಂದು ರಿಜಿಸ್ಟರ್ ಮಾಡ್ಕೋಬಹುದು ನಾವು. ಆಮೇಲೆ ಈ ಸತ್ಯಕ್ಕೆ ಅಥವಾ ಈ ಸತ್ಯನ
ಹಿಡಿದಿಟ್ಟಿರ್ತಕ್ಕಂಥ ಶಕ್ತಿಗೆ ಅಥವಾ ಪ್ರಕೃತಿಗೆ ನಾವು ಋಣಿಗಳಾಗಿ ಕೃತಜ್ಞತೆ ತೋರ್ತಕ್ಕಂಥದ್ದು ಅದು ಕ್ರಿಯೆ, ಅದನ್ನ ಧರ್ಮ ಅಂತ. ಸತ್ಯಕ್ಕೆ ಋಣಿಯಾಗಿ ಕೃತಜ್ಞತೆ ತೋರಿಸ್ತಾ ಇದ್ದೀವಿ ಅಂತ. ಇಲ್ಲಿ ನಾವು ಈ ಯಾವುದೇ ನಮ್ಮ ಆಚರಣೆಗಳಾಗ್ಲಿ, ಈ ಯಾವುದೇ ಅಥವಾ ನಮ್ಮ ಪ್ರಯತ್ನಗಳಾಗ್ಲಿ, ನಾನು ಹೇಳ್ದಾಗೆ ಮನಃಶುದ್ಧಿ ಇರ್ಬೋದು, ಅದರ ಋಣಪ್ರಜ್ಞೆ ಇರ್ಬೋದು, ಅಥವಾ ನಿರಹಂಕಾರದ ಬಗ್ಗೆ ಇರ್ಬೋದು, ತ್ರಿಕರಣ ಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಅಂತ. ತ್ರಿಕರಣ ಪೂರ್ವಕವಾಗಿ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಜ್ಞಾನ, ಭಕ್ತಿ ಮತ್ತು ಕರ್ಮಗಳು ಒಂದನ್ನ ಬಿಟ್ಟು ಒಂದು ಮಾಡೋ ಹಾಗಿಲ್ಲ. ಮಾಡಿದ್ರು ಅದರ ಪೂರ್ತಿಯ ಅದರ ಉದ್ದೇಶವು ಈಡೇರೋದಿಲ್ಲ, ಅಥವಾ ಅದರ ಪೂರ್ತಿಯ ಫಲಗಳು ನಮಗೆ ಸಿಗೋದಿಲ್ಲ. ಸೊ ಜ್ಞಾನ, ಭಕ್ತಿ ಮತ್ತು ಕರ್ಮ ಮೂರು ಸೇರಿ ಯಾವುದೇ ನಾವು ಕೆಲಸ ಮಾಡಿದಾಗ ಅದು ತನ್ನಷ್ಟಕ್ಕೆ ತಾನೇ ನಮ್ಮನ್ನ ಒಂದು ಮೇಲ್ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಂತ. ಅದು ಸಂಸ್ಕಾರಗಳ ಮಹತ್ವ. ಅಥವಾ ನಮ್ಮ ಸಂಸ್ಕಾರಗಳು ಅಂದ್ರೆ ನಾನು ನಮ್ಮ ಪ್ರಯತ್ನಗಳಿಗೆ ಸಂಸ್ಕಾರಗಳು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಯಾವ ರೀತಿ ಅಂದಾಗ ಯಾವುದೇ ಉದಾಹರಣೆಗಳಿಗೆ ನಾನು ಕೊಡ್ತಾ ಇದ್ದೀನಿ ಅಂದ್ರೆ ಸಂಸ್ಕಾರದ ಮಹತ್ವ ಈ ನಾವು ಮೂರನ್ನು ಬೆರೆಸಿ ಮಾಡಿದಾಗ, ಅಂದ್ರೆ ಶ್ರದ್ಧೆಯಿಂದ, ಜ್ಞಾನ, ಭಕ್ತಿ ಮತ್ತು ಕರ್ಮದಿಂದ ಮಾಡಿದಾಗ ನೀರು ಸಂಸ್ಕಾರದಿಂದ ತೀರ್ಥ ಆದ ಹಾಗೆ, ಆಹಾರ ಸಂಸ್ಕಾರದಿಂದ ಪ್ರಸಾದ ಆದ ಹಾಗೆ, ಹಸಿವು ಸಂಸ್ಕಾರದಿಂದ ಉಪವಾಸವಾದ ಹಾಗೆ, ಪ್ರಯಾಣ ಸಂಸ್ಕಾರದಿಂದ ತೀರ್ಥಯಾತ್ರೆ ಆದ ಹಾಗೆ, ಸಂಗೀತ ಸಂಸ್ಕಾರದಿಂದ ಸಂಕೀರ್ತನೆ ಆದ ಹಾಗೆ, ಇವೆಲ್ಲ ಉದಾಹರಣೆಗಳು. ಮನೆ ಸಂಸ್ಕಾರದಿಂದ ದೇವಾಲಯವಾದ ಹಾಗೆ, ಸಾಮಾನ್ಯ ಮಾನವ ಸತತ ಸಂಸ್ಕಾರದಿಂದ ಮಾಧವನಾದ ಹಾಗೆ ಅಂತ. ಇದು ಸಂಸ್ಕಾರದ ಮಹತ್ವ. ಇದಕ್ಕೆ ಈ ಒಂದು ಸಂಸ್ಕಾರದ ಮಹತ್ವವನ್ನ ವಿವರಿಸ್ಲಿಕ್ಕೆ ನಮ್ಮ ಸಾಹಿತ್ಯಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿದೆ. ಒಂದು ಪೂತಿನ ಅವರದ್ದು ರಸಪ್ರಜ್ಞೆ ಅಂತ ಹೇಳಿ, ಅದರಲ್ಲಿ ಪೂತಿನ ಅವರು ಈ ಸಂಸ್ಕಾರಕ್ಕೆ ಕರ್ಮಲೀಲೆ ಅಂತ ಕರೀತಾರೆ. ಅವ್ರು ಹೇಳೋದೇನು ಅಂದ್ರೆ, ಒಂದು ಖಾಲಿ ಚಂಬಿದ್ರು ಕೂಡ ಆ ಚಂಬಿಗೆ ಅರಿಶಿನ ಕುಂಕುಮ ಹಚ್ಚಿ ನೀರು ತುಂಬಿ ಅದಕ್ಕೊಂದು ತುಳಸಿ ದಳ ಹಾಕಿದ್ರೆ ಅದು ಕಳಸ ಆಗತ್ತೆ ಅಂತ. ಅಂದ್ರೆ ಅದು ಸಂಸ್ಕಾರದ ಪ್ರಭಾವ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಕಾರದಿಂದ ಬಂದಾಗ ಯಾವ ರೀತಿ ತನ್ನಷ್ಟಕ್ಕೆ ತಾನೇ ಅದನ್ನ ತನ್ನಷ್ಟಕ್ಕೆ ತಾನೇ ಹೇಗ್ ಮೇಲ್ಸ್ತರಕ್ಕೆ ಕೊಂಡೊಯ್ಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಅವ್ರು. ಅದೇ ರೀತಿ ಅವರ ಕರ್ಮಲೀಲೆ ಅಂತ ಇದ್ರಲ್ಲಿ ಹೇಳ್ತಾರೆ. ಅಕ್ಕಿ ಅರಿಶಿನ ಹಾಕ್ತಿದ್ದಂಗೆ ಅಕ್ಷತೆ ಆದ ಹಾಗೆ, ಸಗಣಿ ಮತ್ತು ಗರಿಕೆ ಗಣಪತಿ ಆದ ಹಾಗೆ, ಈ ರೀತಿಯಾಗಿ ಸಂಸ್ಕಾರದ ಮಹತ್ವವನ್ನ ಪೂತಿನ ಅವರು ರಸಪ್ರಜ್ಞೆಯಲ್ಲಿ ವಿವರಿಸ್ತಾರೆ. ಅದೇ ರೀತಿ DVG ಅವರು ಕೂಡ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಒಂದು ಸಂಸ್ಕಾರ ಆದಾಗ, ಅದು ನಾನು ಸಂಸ್ಕಾರ ಮತ್ತು ಸಂಸ್ಕೃತಿ ಬಗ್ಗೆ ಹೇಳಿದೆ, ಅವ್ರು ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾರೆ. DVG ಅವರು ಅವರ ಒಂದು ಸಾಹಿತ್ಯದಲ್ಲಿ ಶ್ರವಣ ಬೆಳಗೊಳದ ದೊಡ್ಡ ಬೆಟ್ಟ ಪ್ರಕೃತಿ ಆಯ್ತು ಅಂದ್ರೆ ಆ ಗುಡ್ಡದ ಮೇಲಿರ್ತಕ್ಕಂಥ ಗೊಮ್ಮಟ ಮೂರ್ತಿ ಸಂಸ್ಕೃತಿಯ ಪ್ರತೀಕ ಅಂತ. ಕಾವೇರಿ ನದಿ ಪ್ರಕೃತಿ ಆದ್ರೆ ಆ ಕಾವೇರಿ ನದಿಯ ಅಕ್ಕಪಕ್ಕದಲ್ಲಿ ಬೆಳೆದಂತ ಗದ್ದೆ ತೋಟಗಳು ಸಂಸ್ಕೃತಿಯ ಪ್ರತೀಕ ಅಂತ ಅವ್ರು ಗಮನಿಸ್ತಾರೆ. ಅದೇ ರೀತಿ ಭತ್ತದ ಕಾಳು ಪ್ರಕೃತಿ ಆಯ್ತು ಅಂದ್ರೆ ಆ ಭತ್ತದ ಕಾಳನ್ನ ನಾವು ಪ್ರೋಸೆಸ್ ಮಾಡಿ ಮಾಡ್ತಕ್ಕಂಥ ಅನ್ನ ಅಥವಾ ಅದರಿಂದ ಮಾಡ್ತಕ್ಕಂಥ ಪರಮಾನ್ನ ಸಂಸ್ಕೃತಿಯ ಪ್ರತೀಕ ಅಂತಾರೆ. ಬರೀ ಕೂದಲು ಪ್ರಕೃತಿ ಆಗತ್ತೆ, ಆ ಕೂದಲನ್ನ ನಾವು ಒಪ್ಪವಾಗಿ ಇಟ್ಕೊಂಡಾಗ ಅದು ಹೆರಳು ತುರುಬಾಗತ್ತೆ ಅಂತ. ಹತ್ತಿ ಪ್ರಕೃತಿ ಆದ್ರೆ ಸೀರೆ ಸಂಸ್ಕೃತಿ ಆದಾಗೆ, ನಾವು ಕಿರುಚ್ಕೊಳ್ಳೋದು ಪ್ರಕೃತಿ ಆಯ್ತು ಅಂದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಸಂಗೀತ ಆಗತ್ತೆ ಅನ್ನೋ ಹಾಗೆ. ಕೊನೆಯದಾಗಿ ನಾನು ಹೆಂಗಿರ್ತೀನೋ ಹಂಗಿರ್ತೀನಪ್ಪ, ನಾನು ಸಂಸ್ಕಾರ ಇಲ್ಲದೆ ಹೆಂಗ್ ಬೇಕಾದ್ರೆ ಹಂಗಿರ್ತೀನಿ, ಹುಟ್ಟದಂತೆ ಇರ್ತೀನಿ ಅಂತಂದ್ರೆ ಪ್ರಕೃತಿ ಆಯ್ತು ಅಂದ್ರೆ ನನ್ನ ಸಂಸ್ಕಾರಗಳಿಂದ ಅಥವಾ ನನ್ನ ಜ್ಞಾನದಿಂದ, ಭಕ್ತಿಯಿಂದ, ನನ್ನ ಕ್ರಿಯೆಯಿಂದ ನನ್ನನ್ನು ನಾನು ಸುಸಂಸ್ಕೃತನಾಗಿ ಮಾಡ್ಕೋತೀನಿ ಅನ್ನೋದು. ಇದು DVG ಅವ್ರು ಕೊಡೋದು. ಅಂದ್ರೆ ಇಲ್ಲಿ ಯಾವುದೇ ಅಂಶ ಅಥವಾ ಯಾವುದೇ ಒಂದು ಇದು ಪ್ರಕೃತಿ ಜೊತೆಗೆ ವ್ಯಕ್ತಿಯ ವಿವೇಕ ಬೆರೆತಾಗ ಅಲ್ಲಿ ಅದು ಸಂಸ್ಕೃತಿ ಆಗತ್ತೆ ಅಂತ. ಪ್ರಕೃತಿ ಪ್ಲಸ್ ವಿವೇಕ ಇಸ್ ಈಕ್ವಲ್ ಟು ಸಂಸ್ಕೃತಿ ಅಂತ. ಇದು DVG ಅವರ ವ್ಯಾಖ್ಯೆ ಸಂಸ್ಕೃತಿ ಬಗ್ಗೆ. ಇದೇ ರೀತಿ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಈಗ ನಾನು ತುಂಬಾ ಸರಳವಾಗಿ ಎಲ್ರಿಗೂ ಈಸಿಯಾಗಿ ಗ್ರಹಿಸ್ಲಿಕ್ಕೆ ಅನುಕೂಲ ಆಗ್ಲಿಕ್ಕಂತ ಒಂದು ಉದಾಹರಣೆ ಕೊಡ್ತೀನಿ ಈ ಒಂದು ಚರ್ಚೆನಲ್ಲಿ. ನಾವು ಹಾಲು ತುಪ್ಪದ ಉದಾಹರಣೆ ತಗೋಬಹುದು. ಹಾಲು ತುಪ್ಪದ ಉದಾಹರಣೆನಲ್ಲಿ ಹಾಲು
ಪದಾರ್ಥ ಅದನ್ನ ಯಾವುದೇ ರೀತಿ ಕಾಯಿಸದೆ ಹಾಗೆ ಇಟ್ವಿ ಅಂತಂದ್ರೆ ಇನ್ ರೂಮ್ ಟೆಂಪರೇಚರ್ ವಿತೌಟ್ ರೆಫ್ರಿಜರೇಷನ್ ಒಂದ್ ದಿವಸ ಇರುತ್ತೆ, 2ನೇ ದಿನ ಕೆಟ್ಟೋಗುತ್ತೆ ಹಾಲು. ಆ ಹಾಲನ್ನ ಒಪ್ಪುವಾಗಿ ಹೆಪ್ಪ ಹಾಕಿದ್ರೆ ಮೊಸರು ಆಗತ್ತೆ. ಮೊಸರನ್ನ ಒಂದು 3 ದಿವಸ ಇಡ್ಬೋದು ಕೆಡಲೆ ಇದ್ದಂಗೆ. ಅದೇ ರೀತಿ ಮೊಸರನ್ನ ಸರಿಯಾಗಿ ಕಡದ್ರೆ ಬೆಣ್ಣೆ ಮಾಡಿದ್ರೆ ಅದರದ್ದು ಶೆಲ್ಫ್ ಲೈಫ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬೆಣ್ಣೆನ ಹದವಾಗಿ ಕಾಯಿಸಿ ತುಪ್ಪ ಮಾಡಿದಾಗ ಅದು ಕೆಡದೆ ಇರ್ತಕ್ಕಂಥ ಪದಾರ್ಥ ಆಗತ್ತೆ. ಸೊ ಇದು ಸಂಸ್ಕರಣೆ. ಸೊ ಹಾಲು ಒಂದು ದಿನದಲ್ಲಿ ಕೆಟ್ಟು ಹೋಗ್ತಕ್ಕಂಥ ಹಾಲು ಕೆಲವೊಂದು ನಿರ್ದಿಷ್ಟ ಸಂಸ್ಕಾರಗಳಿಗೆ ಅಥವಾ ಸಂಸ್ಕರಣೆಗೆ ಒಳಗಾಗಿ ತುಪ್ಪ ಆಗಿ ಕೆಡದೆ ಇರ್ತಕ್ಕಂಥ ಪದಾರ್ಥ ಆಗೋದಂಥದ್ದು ತುಪ್ಪ ಅಂತ. ಕುತೂಹಲಕಾರಿ ಅಂಶ ಏನು ಅಂತಂದ್ರೆ ಈ ಹಾಲು ತುಪ್ಪದ ವಿವರಣೆಯನ್ನ ನಮ್ಮ ದಾಸರ ಪದದಲ್ಲಿ ಬರುತ್ತೊಂದು. ಅವರು ಒಂದು ಈ ಹಾಲು ತುಪ್ಪದ ರೂಪಕವನ್ನೇ ಬಳಸ್ತಾರೆ. ದಾಸರ ಪದ ಕೇಳಿದಾಗ ಏನಾಗುತ್ತೆ, ದಾಸರ ಪದ ಹೀಗಿದೆ: ಕಾಸಿದ್ದ ಹಾಲನ್ನು ಕಾವಡಿಯೊಳು ಹೆಪ್ಪಿಟ್ಟು ಲೇಸಾಗಿ ಕಡೆದು ಹೊಸ ಬೆಣ್ಣೆ ಕೊಡುವೆ, ಶೇಷಶಯನನೇ ಏಳು ಸಮುದ್ರ ಮಥನವ ಮಾಡು, ದೇಶ ಕೆಂಪಾಯಿತು ಏಳಯ್ಯ ಹರಿಯೇ. ಇದು ಒಂದು ಸ್ಟ್ರಾಂಜ ಆದ್ರೆ ಒಂದು ಪದ ಬರ್ತಕ್ಕಂಥ ಇದು ದಾಸರ ಇದರಲ್ಲಿ ಕನಕದಾಸರದ್ದು. ಇಲ್ಲಿ ಕಾಸಿದ್ದ ಹಾಲನ್ನು ಕಾವಡಿಯೊಳು ಹೆಪ್ಪಿಟ್ಟು ಲೇಸಾಗಿ ಕಡೆದು ಹೊಸ ಬೆಣ್ಣೆ ಕೊಡುವೆ, ಶೇಷಶಯನನೇ ಏಳು ಸಮುದ್ರ ಮಥನವ ಮಾಡು, ದೇಶ ಕೆಂಪಾಯಿತು ಏಳಯ್ಯ ಹರಿಯೇ ಅಂತ. ಇಲ್ಲಿ ಇದಕ್ಕೊಂದು ರಾಗ ಕೊಟ್ಟು ಒಂದು ಹಾಡು ಹೇಳಿದ್ರೆ, ನಾನು ಮೊದ್ಲೇ ಹೇಳ್ದಂಗ ಆದಿಭೌತ ಆದಿದೈವಿಕ ನೆಲ್ಲಿನಲ್ಲಿ ಅಂದ್ರೆ ಒಂದು ಹಾಡು ಹೇಳ್ಬಿಟ್ಟು ಅದಕ್ಕೊಂದು ಕೀರ್ತನೆ ಮಾಡಿ ಎಲ್ರೂ ಆನಂದ ಪಡ್ಬೋದು, ಚೆನ್ನಾಗಿದೆ ಬೇಷ್ ಅಂತ ಹೇಳ್ಕೊಂಡು ನಮ್ಮನ್ನ ನಾವೇ ಬೆನ್ ತಟ್ಕೋಬಹುದು. ಆದ್ರೆ ನಾವು ಇಲ್ಲಿ ದಾಸರು ನಮಗೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಸ್ವಲ್ಪ ಅದರ ಸೂಚ್ಯಾರ್ಥಗಳಾಗ್ಲಿ ಅಥವಾ ಅದರ ಗೂಢ ಒಳ ಅರ್ಥಗಳು ಏನಿದೆ ಅಂತ ನಾವು ನೋಡಕ್ ಹೋದಾಗ ಇಲ್ಲಿ ಹಾಲು ಮತ್ತು ನಮ್ಮ ದೇಹದ ಅನಾಟಮಿ ಬಗ್ಗೆ ಒಂದು ಸೂಚ್ಯವಾಗಿ ಅಥವಾ ಸೂಕ್ಷ್ಮವಾಗಿ ದಾಸರು ಹೇಳ್ತಾ ಇದ್ದಾರೆ. ಸ್ವಲ್ಪ ನಮ್ಮ ದೇಹದ ಒಳಗಡೆ ಭಾಗಗಳನ್ನು ನಾವು ನೆನ್ಪು ಮಾಡ್ಕೊಳ್ಳೋಣ. ಇಲ್ಲಿ ಸುಷುಮ್ನ ನಾಡಿ ಇದೆ. ನಮ್ಮ ನಮ್ಮ ಪೂರ್ತಿ ದೇಹ ನಿಂತಿರೋದೇ ಸುಷುಮ್ನ ನಾಡಿ ಮೇಲೆ. ಬೆನ್ಹುರಿ ಏನಂತೀವಲ್ಲ ಕೆಳಗಡೆಯಿಂದ ನಮ್ಮ ಪೂರ್ತಿ ಆ ಒಂದು ಸುಷುಮ್ನ ನಾಡಿ ಅಲ್ಲಿ ಇಲ್ಲಿ ದಾಸರು ಅದನ್ನ ಶೇಷಕ್ಕೆ ಆದಿಶೇಷಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ನಮ್ಮ ದೇಹದ ಸೊಂಟದ ಭಾಗದಿಂದ ಕುತ್ತಿಗೆಯಿಂದ ತನಕ ಕುತ್ತಿಗೆ ಭಾಗದ ತನಕ ಬರ್ತಕ್ಕಂಥ ಈ ಸುಷುಮ್ನ ನಾಡಿ ಅದು ಶೇಷ ಸ್ವರೂಪ. ಅಲ್ಲಿ ಆ ಶೇಷ ಸ್ವರೂಪದಲ್ಲಿ ನಮ್ಮ ಭಗವತ್ ಶಕ್ತಿಯಾಗಿ ನಮ್ಮ ಹೃದಯದಲ್ಲಿ ನೆಲೆಸಿರ್ತಕ್ಕಂಥವನು ವಿಷ್ಣು ಅಂತ. ಅವನು ಶೇಷಶಯನ. ಆ ಶೇಷಶಯನಿಗೆ ಏಳು ಸಮುದ್ರ ಮಥನವ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬಹಳ ಜನ ಅಂದ್ರೆ ಶ್ರೀನಿವಾಸ ಮಲ್ಕೊಂಡಿಯಾನೆ, ವಿಷ್ಣು ಮಲ್ಕೊಂಡಿಯಾನೆ, ಅವನಿಗೆ ಎಬ್ಬಿಸ್ತಿದ್ದೀರ ಅಂತ ಅನ್ಕೋಬಹುದಲ್ಲ. ಇಲ್ಲಿ ಆ 7 ಅಲ್ಲ, ಇದು ಇಲ್ಲಿ ನಂಬರ್ 7 ಇದು 7. ಈ 7 ಸಮುದ್ರ ಏನು ಅನ್ನೋದನ್ನ ಇಲ್ಲಿ ನಾವು ನಮ್ಮ ದೇಹದ ವಿವಿಧ ಭಾಗಗಳನ್ನು ನೋಡಿದಾಗ ನಮ್ಮ ದೇಹದಲ್ಲಿ 7 ಪ್ರಮುಖ ಗ್ರಂಥಿಗಳಿದಾವೆ. ಈ ಗ್ರಂಥಿಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಸುಮಾರು ಗ್ರಂಥಿಗಳಿದೆ. ಇದು 7 ಪ್ರಮುಖ ಗ್ರಂಥಿಗಳಿದು. ಈ ಗ್ರಂಥಿಗಳು ಇವುಗಳ ಕೆಲಸ ಸರಿ ಮಾಡ್ಲಿಲ್ಲ ಅಂದ್ರೆ ನಾವು ಬಿದ್ದೋಗ್ತೀವಿ, ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ, ಸೊ ನಾವು ಸುಸ್ಥಿತಿಯಲ್ಲಿ ಇರಕ್ ಸಾಧ್ಯವಿಲ್ಲ. ಈ 7 ಗ್ರಂಥಿಗಳನ್ನ 7 ಚಕ್ರಗಳಿಗೆ ಸಮೀಕರಿಸಿ ಆ ಪ್ರತಿ ಒಂದು ಚಕ್ರಗಳು ಒಂದೊಂದು ಎನರ್ಜಿ ಸೆಂಟರ್ ನಮ್ಮ ದೇಹದಲ್ಲಿ. ಆ ಪ್ರತಿ ಎನರ್ಜಿ ಸೆಂಟರ್ ಅನ್ನ ಮಥನ ಮಾಡು ಅನ್ನೋ ಒಂದು ಸೂಚನೆ ಇಲ್ಲಿ ಈ ದಾಸರ ಪದದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಆ 7 ಸಮುದ್ರ ಮಥನವ ಮಾಡು ಅಂದ್ರೆ ನಾವು ಭಗವಂತನಲ್ಲಿ ವಿನೀತನಾಗಿ ಕೇಳ್ಕೊತಾ ಇರೋದು ನಮ್ಮ ಹತ್ರ ಮಾಡಿಸು ಅಂತ. ಅಂದ್ರೆ ನಾನೇ ಮಾಡ್ತೀನಿ ಅನ್ನೋ ಭಾವದಲ್ಲ ಅದು. ನಾವು ವಿಷ್ಣುವಿಗೆ ನಮ್ಮ ಹತ್ರ ಈ 7 ಸಮುದ್ರ ಮಥನವ ಮಾಡಿಸು ಅಂತ ನಾವು ಕೇಳ್ಕೊಂಡಂಗೆ. ಅದ್ ಯಾವ್ದು 7 ಸಮುದ್ರ ಅಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ 7 ಚಕ್ರಗಳಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ. ಮೂಲಾಧಾರ ಅಂತಂದ್ರೆ ನಮ್ಮ ಕೆಳಗಡೆಯಿಂದ ನಾವು ನಮ್ಮ ದೇಹವನ್ನ ಅರ್ಥಕೊಂಡು ಬಂದಾಗ ಮೂಲಾಧಾರದಲ್ಲಿ ಗೊನಾಡ್ ಗ್ಲ್ಯಾಂಡ್ ಇದೆ, ಸ್ವಾಧಿಷ್ಠಾನದಲ್ಲಿ ಅಡ್ರಿನಲ್ ಗ್ಲ್ಯಾಂಡ್, ಮಣಿಪುರದಲ್ಲಿ ಪ್ಯಾಂಕ್ರಿಯಾಸ್ ಇದೆ, ಅನಾಹತದಲ್ಲಿ ಥೈಮಸ್ ಗ್ಲ್ಯಾಂಡ್,
ವಿಶುದ್ಧದಲ್ಲಿ ಥೈರಾಯ್ಡ್, ಅಗ್ನ ಚಕ್ರದಲ್ಲಿ ಪೀನಲ್ ಗ್ಲ್ಯಾಂಡ್, ಸಹಸ್ರಾರದಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್. ಸೊ ಈ ಕೆಳಗಿಂದ ಮೇಲ್ ಬರ್ತಕ್ಕಂಥ ಈ ಗ್ರಂಥಿಗಳ ನೀವು ಈ 7 ಗ್ರಂಥಿಗಳ ಕೆಲಸವನ್ನ ನೀವು ನೋಡ್ಬಿಟ್ರೆ ಸಾಕು, ಇದು ಎಷ್ಟು ಕ್ರಿಟಿಕಲ್ ಅನ್ನೋದು ಗೊತ್ತಾಗತ್ತೆ, ಎಷ್ಟು ಪ್ರಮುಖ ಅನ್ನೋದು ಗೊತ್ತಾಗತ್ತೆ ನಮಗೆ. ಈ ಪ್ರತಿ ಚಕ್ರಗಳ ಮಥನವನ್ನ ಮಾಡ್ಲಿಕ್ಕೆ ನಮಗೆ ನಮ್ಮ ಅಂತಃಶಕ್ತಿಯನ್ನ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಕರೆದುಕೊಂಡು ಹೋಗಂತ ಪ್ರಕ್ರಿಯೆಗೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅನ್ನೋದು ಇಲ್ಲಿ ದಾಸರ ಸೂಚನೆ ನಮಗೆ. ಶೇಷಶಯನನೇ 7 ಸಮುದ್ರ ಮಥನ ಮಾಡು, ದೇಶ ಕೆಂಪಾಯ್ತು ಎಳಯ್ಯ ಹರಿಯೇ ಅಂತ. ಈ ಅಂತರ್ಮಥನ ತುಂಬಾ ಪ್ರಮುಖವಾಗತ್ತೆ. ಅಂದ್ರೆ ನಮ್ಮ ದೇಹದೊಳಗೆ ಇಳಿದು ನಮ್ಮನ್ನಾವೇ ಮಥನ ಮಾಡಿಕೊಂಡು ನಮ್ಮ ಪ್ರಜ್ಞಾಶಕ್ತಿಯನ್ನ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗತಕ್ಕಂತ ಪ್ರಯತ್ನ. ಇದೇ ಒಂದ್ ತರಹದ ಉದಾಹರಣೆಗಳು ಇನ್ನೊಂದು ಬರುತ್ತೆ ಉಪನಿಷತ್ತಲ್ಲಿ ಬರ್ತಕ್ಕಂಥ ವಾಕ್ಯ, ಇದೇ ಹಾಲು ಮತ್ತು ತುಪ್ಪದ ಬಗ್ಗೆ. ಆ ಉಪನಿಷತ್ ವಾಕ್ಯ ಈ ರೀತಿ ಇದೆ: ಘೃತಮಿವ ಪಯಸಿ ನಿಗೂಢಂ ಭೂತೆ ಭೂತೆ ಚ ವಸತಿ ವಿಜ್ಞಾನಂ ಸತತಂ ಮಂಥಯಿತವ್ಯಂ ಮನಸಾ ಮಂಥನಾಭೂತೇನ ಅಂತ. ಅಂದ್ರೆ ಈ ವಾಕ್ಯಾರ್ಥ ಏನು ಅಂದ್ರೆ, ಈ ಉಪನಿಷತ್ ವಾಕ್ಯದ್ದು ಹಾಲಿನಲ್ಲಿ ಅಡಗಿರುವ ತುಪ್ಪದಂತೆ ಪ್ರತಿಯೊಂದು ಜೀವಿಯಲ್ಲಿ ಇರುವ ಪ್ರಜ್ಞೆಯನ್ನ ಮನಸ್ಸಿನ ಮಂಥನ ಕೋಲಿನಿಂದ ನಿರಂತರವಾಗಿ ಮತಿಸಬೇಕು ಅಂತ ನಮ್ಮ ಉಪನಿಷತ್ಕಾರರು ನಮಗೆ ಕೊಡ್ತಿರ್ತಕ್ಕಂಥ ಸೂಚನೆಯಲ್ಲಿ. ನಿನ್ನೊಳಗಡೆ ಒಂದು ಪ್ರಜ್ಞೆ ಇದೆ, ಆ ಪ್ರಜ್ಞೆ ಅಷ್ಟು ಸಲೀಸಾಗಿ ಜಾಗೃತ ಆಗಲ್ಲ, ಅದನ್ನು ನಿನ್ನ ಮನಸ್ಸಿನ ಮಂಥನದ ಕೋಲಿಂದ ನಿರಂತರವಾಗಿ ಮಥನ ಮಾಡುವಂತ. ಇದು ಒಂದು ಹೊತ್ತಲ್ಲ ಅಥವಾ ಒಂದು ದಿನ ಅಲ್ಲ ಅಥವಾ ಒಂದು ನಿರಂತರವಾಗಿ ಮಥಿಸಬೇಕು ಅನ್ನೋದು ಈ ಉಪನಿಷತ್ ವಾಕ್ಯದ ಸೂಚನೆ ನಮಗೆ. ಸೊ ಇದು ಈ ಸಂಸ್ಕಾರ ಮತ್ತೆ ಅದರ ಅಗತ್ಯ ಏನಕ್ಕೆ ಅನ್ನೋದ್ರ ಬಗ್ಗೆ, ಅಂದ್ರೆ ಮನಃಶುದ್ಧಿ ಆಗ್ಲಿಕ್ಕೆ ಇದೊಂದು ಉದಾಹರಣೆಗಳನ್ನು ನಾನು ಹೇಳಕ್ ಇಷ್ಟಪಟ್ಟೆ. ನಾವು ಇನ್ನೊಂದು ಮನಃಶುದ್ಧಿ ಆದ್ಮೇಲೆ ಎರಡನೇದು ಅಹಂಕಾರದ ನಿರ್ವಹಣೆ. ಈ ಅಹಂಕಾರದ ನಿರ್ವಹಣೆ ನಮ್ಮ ಈಗೋ ಮ್ಯಾನೇಜ್ಮೆಂಟ್. ಈ ಎಷ್ಟೇ ನಾವು ಪ್ರಯತ್ನ ಪಟ್ರು ಗೊತ್ತೋ ಗೊತ್ತಿಲ್ದೇನೋ ಈ ಅಹಂ ನಮ್ಮಲ್ಲಿ ಯಾವಾಗ್ಲೂ ಜಾಗೃತವಾಗಿರುತ್ತೆ. ಗೊತ್ತೂ ಮಾಡಿರ್ತೀವಿ, ಗೊತ್ತಿಲ್ದೇನೋ ಮಾಡ್ತಿರ್ತೀವಿ ನಮ್ಮ ಪ್ರತಿದಿನದ ಕಾರ್ಯಕಲಾಪಗಳಲ್ಲಿ. ಈ ಈಗೋ ಬಗ್ಗೆ ಅಥವಾ ಈ ಅಹಂಕಾರದ ತತ್ವದ ಬಗ್ಗೆ ನಮ್ಮ ಈ ಪೂರ್ವಜರು ಅಥವಾ ನಮ್ಮ ಪ್ರಾಚೀನರು ನಮಗ್ ಬಹಳಷ್ಟು ಪಾಠಗಳನ್ನ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಅದನ್ನ ಎಷ್ಟು ತಗೋತೀವಿ ನಾವು, ಅಥವಾ ಅದನ್ನ ಎಷ್ಟು ಗ್ರಹಿಸ್ತೀವಿ, ಅಥವಾ ಅದನ್ನ ಎಷ್ಟು ಒಳಗಡೆ ನಮ್ಮನ್ನ ಒಳಗೆ ಇಳಿಸ್ಕೋತೀವಿ ಅನ್ನೋದು ನಮಗ್ ಬಿಟ್ಟಿದ್ದು. ಈಗ ನಾವು ಎಲ್ಲಾ ಹಬ್ಬಗಳಾಗತ್ತೆ, ಹಬ್ಬದಲ್ಲಿ ಪುರಾಣ ಕಥೆಗಳಲ್ಲಿ ಅಥವಾ ನಮ್ಮ ಸಾಹಿತ್ಯದಲ್ಲಿ ಕಥೆಗಳು ಬರ್ತವೆ. ಈಗ ಇತ್ತೀಚೆಗೆ ದೀಪಾವಳಿ ಹಬ್ಬ ಮಾಡಿದ್ವಿ. ದೀಪಾವಳಿ ಹಬ್ಬದಲ್ಲಿ ನರಕ ಚತುರ್ದಶಿ ಆಯ್ತು, ದೀಪಾವಳಿ ಇದು ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ. ಈ ಅಹಂಕಾರದ ಬಗ್ಗೆ ಅಥವಾ ಅಹಂಕಾರದ ನಿರ್ವಹಣೆ ಬಗ್ಗೆ ನಮ್ಮ ಪ್ರಾಚೀನರು ಯಾವ ಸೂಚನೆಗಳನ್ನ ಹಬ್ಬದ ಮೂಲಕ ಕೊಟ್ರು ನಮಗೆ ಅಂತ. ಬಲಿಪಾಡ್ಯಮಿ ಅಂತಿದೆ, ಬಲಿಪಾಡ್ಯಮಿ ಅಂತಾನು ಇದೆ, ಗೋಪಾಡ್ಯ ಅಂತಾನು ಕರೀತಾರೆ. ಬಲಿಪಾಡ್ಯಕ್ಕೆ ಗೋಪಾಡ್ಯ ಅಂತಾನು ಇದೆ ಹೆಸರು. ಇಲ್ಲಿ 2 ಕಥೆಗಳ ಒಂದು ಉಲ್ಲೇಖ ಮಾಡ್ತೀನಿ. ಅದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥ ಕಥೆಗಳೇ. ಬಟ್ ಆ ಕಥೆಗಳು ನಾವೇನ್ ಮಾಡ್ತೀವಿ, ಹಬ್ಬ ಆಚರಣೆ ಮಾಡ್ತೀವಿ, ಚೆನ್ನಾಗಿ ಅಡಿಗೆ ಮಾಡಿರ್ತಾರೆ, ಊಟ ಮಾಡ್ತೀವಿ, ಎಲ್ಲ ಸ್ನೇಹಿತರ ಜೊತೆ ಮನೆ ಬಳಗದವ್ರ ಜೊತೆ ಖುಷಿಯಾಗಿ ಹಬ್ಬ ಆಚರಣೆ ಮಾಡ್ಬಿಡ್ತೀವಿ. ಆದ್ರೆ ಪ್ರತಿ ಹಬ್ಬದ ಆಚರಣೆಯ ಹಿಂದೆ ಕೆಲವೊಂದು ಸೂಚನೆಗಳು ಅಥವಾ ಸಂದೇಶಗಳನ್ನ ನಾವು ಒಳಗಡೆ ಇಳಿಸ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು ನಾವು. ಅದೇ ಹೇಳಿದ್ನಲ್ಲ, ಭೌತಿಕ ನೆಲೆಯಲ್ಲಿ ಕೊನೆಗೊಳ್ಳದೆ ಒಳಗಡೆ ಇಳಿಲೇ ಇದ್ರೆ ಆ ಆಚರಣೆ ಪೂರ್ಣ ಆಗೋದಿಲ್ಲ ಅನ್ನೋದು. ಇಲ್ಲಿ ಬಲಿಯ ಕಥೆ ಏನ್ ಹೇಳತ್ ನಮ್ಗೆ, ಅಥವಾ ಏನ್ ಹೇಳಕ್ ಹೊರಟಿದೆ ಅಂದ್ರೆ, ಬಲಿ ಒಳ್ಳೆ ಮನುಷ್ಯ, ಒಳ್ಳೆ ರಾಜ, ಎಲ್ಲಾ ಪ್ರಜೆಗಳು ಇಷ್ಟಪಡ್ತಕ್ಕಂಥ ರಾಜ. ಎಲ್ರಿಗೂ ಸಾಕಷ್ಟು ದಾನ ಧರ್ಮಗಳನ್ನ ಮಾಡಿಕೊಂಡು ಸಾಕಷ್ಟು ಪ್ರಖ್ಯಾತಿಯನ್ನ ಬಳಸ್ಕೊಂಡು ಸಾಕಷ್ಟು ಬಲಶಾಲಿ ಆದಂತ ಬಲಿ. ಯಾವುದೇ ರೀತಿಯಿಂದ ನೋಡಿದಾಗನು ಹಿ ವಾಸ್ ಎ ಪಾಸಿಟಿವ್ ಕ್ಯಾರೆಕ್ಟರ್, ಅಂದ್ರೆ ಬಹಳ ಸಕಾರಾತ್ಮಕ ಅಂಶಗಳನ್ನೇ ಒಳಗೊಂಡಿದ್ದಂತ ವ್ಯಕ್ತಿ. ಈ ಬಲಿ
ಇಷ್ಟೆಲ್ಲ ಒಳ್ಳೆ ಅಂಶಗಳಲ್ಲಿ ಅವನು ಇದ್ರೂ ಕೂಡ ಅವನಲ್ಲಿ ಇದ್ದಿದ್ದು ಒಂದು ಕೊಂಕು ಬಂದಿದ್ದೇನೋ ಅವನಿಗೆ ಅಂತಂದ್ರೆ ಅಹಂ. ನಾನು ಅದು ಮಾಡಬಲ್ಲೆ, ನಾನು ಇದು ಮಾಡಬಲ್ಲೆ, ನಾನು ಏನ್ ಕೇಳಿದ್ರು ಕೊಡಬಲ್ಲೆ, ನಂದೇ ಎಲ್ಲ ಆದಾಗ ನಾನು ಏನ್ ಬೇಕಾದ್ರೆ ಯಾರಿಗೆ ಏನ್ ಕೇಳಿದ್ರು ಕೊಡಬಲ್ಲೆ ಅನ್ನೋ ಒಂದು ಅಹಂ ಅವನಲ್ಲಿ ಬೆಳೆದಾಗ ನಮಗೆ ಗೊತ್ತಿರಂಗೆ ವಾಮನ ಬಂದು ಅವನನ್ನ ತಲೆ ಮೇಲೆ ಕಾಲಿಟ್ಟು ಅಲ್ಲೇ ಅಗೇನ್ ಅದರಲ್ಲಿ ಸಾಂಕೇತಿಕಗಳು ಏನು ಅಂದ್ರೆ, ಸಿಂಬಾಲಿಕ್ ಏನು ಅಂದ್ರೆ, ವಾಮನ ಅವನನ್ನು ಯಾವ ರೀತಿ ಬೇಕಾದ್ರೂ ಮಾಡುತ್ತೆ, ತಲೆ ಮೇಲೆ ತುಳಿತಾನೆ ಅನ್ನೋ ಒಂದು ಸಂಕೇತ ಏನು ಅಂತಂದ್ರೆ, ತಲೆ ಅಂದ್ರೆ ನೋಡ ಅವ್ನ ತಲೆ ನಿಲ್ತಾ ಇಲ್ಲ ಅಂತಂದ್ರೆ ಅಷ್ಟು ಅಹಂ ತುಂಬಿದೆ ಅವನಿಗೆ ಅಂತ. ಅಂದ್ರೆ ತಲೆಯನ್ನ ತುಳಿದ ಅಂದಾಗ ಅವನ ಅಹಮ್ಮನ್ನ ವಾಮನ ನಿರ್ಮೂಲನ ಮಾಡದ ಅಂತ. ಅಂದ್ರೆ ಅದು ನಮಗೆ ಆ ಬಲಿಯ ಕಥೆ, ಬಲಿಪಾಡ್ಯಮಿಯ ಆಚರಣೆ ನಮಗೆ ಕೊಡ್ತಕ್ಕಂಥ ಸೂಚನೆಗಳು. ಇನ್ನೊಂದು ನಾವು ಗೋಪಾಡ್ಯಮಿ ಅಂತಂದೆ, ಗೋಪಾಡ್ಯ ಅಂತ. ಗೋಪಾಡ್ಯಮಿ ಅಂದ್ರೆ ಅವತ್ತಿನ ದಿವಸನೇ ಕೃಷ್ಣ ಗೋವರ್ಧನ ಗಿರಿಯನ್ನ ಎತ್ಬಿಟ್ಟು ಗೋಕುಲದ ಜನರನ್ನ ರಕ್ಷಣೆ ಮಾಡದ ಅನ್ನೋದು ಕತೆ. ಇಲ್ಲಿ ಮತ್ತೆ ಅದೇನೆ, ಈ ನಾವು ಹಬ್ಬಗಳನ್ನು ಮಾಡಿದಾಗ ಆ ಸೂಚನೆಗಳು ಏನ್ ಕೊಡುತ್ತೆ, ಆ ಹಬ್ಬ ನಮಗೆ ಯಾವ ರೀತಿ ಸಂಕೇತವನ್ನು ಕೊಡುತ್ತೆ ಅಂದಾಗ, ಗೋವರ್ಧನದ ಕತೆ ನಮಗೆ ಗೊತ್ತಿದೆ. ಗೋಕುಲದಲ್ಲಿ ಎಲ್ಲ ಯಾದವರು ತಮ್ಮ ಹಸುಗಳನ್ನ, ತಮ್ಮ ಸಂಪೂರ್ಣ ಜೀವನ ಅವ್ರು ಇದ್ದಿದ್ದೇ ಗೋವು ಕೇಂದ್ರಿತ. ಅವಕ್ಕೆ ಸರಿಯಾಗಿ ಮಳೆ ಬೆಳೆ ಬರಲಿ, ಅವಕ್ಕೆ ಮೇವುಗಳು ಸಿಗ್ಲಿ ಅಂತ ಹೇಳಿ ಗೋಕುಲದ ಎಲ್ಲ ಅವರ ಪೂರ್ವಜರು ಎಲ್ಲ ಮಾಡ್ಕೊಂಡ್ ಬಂದಂತ ಪದ್ಧತಿ ಏನು ಅಂದ್ರೆ, ಅಥವಾ ಸಂಪ್ರದಾಯ ಏನು ಅಂತಂದ್ರೆ, ಇಂದ್ರನ ಪೂಜೆ ಮಾಡಬೇಕು ಅಂತ. ಸೊ ಇಂದ್ರನ ಪೂಜೆ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ನೋಡು ಮಳೆ ಬೆಳೆ ಬರಲ್ಲ, ಸೊ ಇಂದ್ರನ್ ಏನೇ ಮಾಡಿದ್ರು ಇಂದ್ರನ ಪೂಜೆ ತಪ್ಪಿಸ್ಬೇಡಿ ಅನ್ನೋದು ಒಂದು ಸಂಪ್ರದಾಯ ಬೆಳೆದ್ ಬಂದಿತ್ತು ಗೋಕುಲದಲ್ಲಿ. ಕೃಷ್ಣ ನೋಡ್ತಾ ಇದ್ದ ಸೂಕ್ಷ್ಮವಾಗಿ, ಎಲ್ರು ನೋಡ್ತಾ ಇದ್ದ, ಎಲ್ರು ಅವ್ನ್ ಮಾಡ್ಲಿಲ್ಲ ಅಂದ್ರೆ ಹಿಂಗ್ ಆಗ್ಬಿಡತ್ತೆ, ಹಿಂಗ್ ಆಗ್ಲಿಲ್ಲ ಅಂದ್ರೆ ಹಿಂಗ್ ಆಗ್ಬಿಡತ್ತೆ. ಜನರಲ್ಲಿ ಏನೋ ಒಂದು ತರಹದ ಭಯ ಕೇಂದ್ರಿತವಾದಂತ ಆಚರಣೆಗಳನ್ನ ನೋಡಿದಂತ ಕೃಷ್ಣ ಅವ್ರನ್ನ ಕೇಳ್ತಾನೆ, ಗೋಕುಲದ ಜನರನ್ನ, ನಿಮಗೆ ನಿಜವಾಗಿ ಯಾರಿಂದ ಪ್ರಯೋಜನ ಪಡ್ಕೋತಿದ್ದೀರ ನೀವು? ಇಲ್ಲಿ ನೋಡಿ, ಇಲ್ಲಿ ಗಿರಿ ಇದೆ, ಗೋವರ್ಧನ ಗಿರಿ, ಈ ಬೆಟ್ಟನೇ ನಿಮಗೆ ಮೋಡನ ನಿಲ್ಲಿಸಿ ಮಳೆ ಕೊಡ್ತಾ ಇರೋದು. ಈ ಬೆಟ್ಟದ ಮೇಲೆ ಬೆಳೆದಿರ್ತಕ್ಕಂಥ ಹುಲ್ಲು ಗಿಡಗಳು ಅವಳನ್ನ ತಿನ್ಕೊಂಡೆ ನಿಮ್ಮ ಹಸುಗಳು ಹಾಲು ಕೊಡ್ತಾ ಇದೆ ನಿಮಗೆ. ಅಲ್ಲಿಂದ ಬರ್ತಕ್ಕಂಥ ನದಿ ನೀರೇ ನಿಮಗೆ ಆಧಾರ. ಇಲ್ಲಿ ಪೂರ್ತಿ ನಿಮ್ಮ ಲೋಕಲ್ ಎಕಾನಮಿ ಏನಂತ ಹೇಳ್ತೀವಿ, ಅದ್ರ ಕಂಪ್ಲೀಟ್, ಅದು ಸಂಪೂರ್ಣವಾಗಿ ಗೋವರ್ಧನ ಗಿರಿ ಮೇಲೆ ಡಿಪೆಂಡ್ ಆಗಿರೋದು. ನೀವು ಗೋವರ್ಧನನ್ನ ಪೂಜನೆ ಮಾಡ್ಬೇಕು, ಈ ಗಿರಿನ ಪೂಜೆ ಮಾಡ್ಬೇಕು, ಹೋಗಿ ಆ ಇಂದ್ರನ ಏನಕ್ಕೆ ಪೂಜೆ ಮಾಡ್ತೀರ ನೀವು ಅಂತಾನೆ. ಆಯ್ತು, ಇವರಿಗೂ ತಾರ್ಕಿಕವಾಗಿ ಸರಿ ಅನ್ಸುತ್ತೆ. ಸರಿ, ಅವರು ಆಯ್ತು ಕೃಷ್ಣ ಹೇಳ್ದ ಅಂತ ಹೇಳಿ ಗೋವರ್ಧನ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ಇಂದ್ರನಿಗೆ ಸಿಟ್ಟು ಬರುತ್ತೆ. ಅಲ್ಲಿ ಇಂದ್ರನ ಅಹಂ ಪೆಟ್ಟು ಬೀಳುತ್ತಲ್ಲ, ಇಂದ್ರನಿಗೆ ತೋರಿಸ್ಬೇಕಿತ್ತಲ್ಲ ನಾನು ಯಾರು ಅನ್ನೋದು, ಇಂದ್ರನಿಗೆ ತೋರಿಸ್ಬೇಕಿತ್ತು ಗೋಕುಲದವ್ರಿಗೆ. ಸೊ 7 ದಿವಸ ಸತತವಾಗಿ ಮಳೆ ಸುರಿಸ್ದ, ಎಲ್ರು ಗಾಬರಿ ಆದ್ರು, ಮನೆಗಳೆಲ್ಲ ಕೊಚ್ಕೊಂಡು ಹೋಗಷ್ಟು ಮಳೆ ಬಂತು. ಕೃಷ್ಣ ಗೋವರ್ಧನ ಗಿರಿಯನ್ನ ಎತ್ತಿ ಇಂದ್ರನ ಅಹಮ್ಮನ್ನ ಮುರಿದು ಗೋಕುಲದವರಿಗೆ ಒಂದು ಸಂದೇಶ ಕೊಟ್ಟ ಅಂತ ಆ ಗೋವರ್ಧನ ಗಿರಿ ಕತೆ ಅವತ್ತು ನಡೆದಿದ್ದು. ಅದು ಗೋಪಾಡ್ಯಮಿ, ಅದು ಅವತ್ತು ಬಲಿಪಾಡ್ಯಮಿಯಲ್ಲಿ ನಡೆದಿದ್ದು ಅಂತ. ಇಲ್ಲಿ ಕೃಷ್ಣ ಅಲ್ಲಿ ನಮಗೆ ಕೊಡ್ತಕ್ಕಂಥ ಸೂಚನೆ, ಈ ಒಂದು ಪ್ರಸಂಗದಲ್ಲಿ ನಮ್ಮ ಯಾವುದೇ ರೀತಿಯ ಆಚರಣೆಗಳು ಅಥವಾ ಪೂಜೆಗಳು ಭಯ ಕೇಂದ್ರಿತ ಆಗಿರೋದು ಬೇಡ. ಅದು ಭಕ್ತಿಪೂರ್ವಕವಾಗಿರ್ಲಿ ಅಥವಾ ಅದು ಕೃತಜ್ಞತಾ ಪೂರ್ವಕವಾಗಿರ್ಲಿ. ಅಂದ್ರೆ ಇಟ್ ನೀಡ್ ನಾಟ್ ಟು ಬಿ ಫಿಯರ್ ಸೆಂಟ್ರಿಕ್ ವರ್ಷಿಪ್ ಅಂತ, ಇಟ್ ನೀಡ್ಸ್ ಟು ಬಿ ಗ್ರಾಟಿಟ್ಯೂಡ್ ಬೇಸ್ಡ್ ಡಿವೋಷನ್. ಅಂದ್ರೆ ಕೃತಜ್ಞತಾ ಪೂರ್ವಕವಾಗಿ ನಾವು ಪೂಜೆ ಮಾಡಿದ್ರೆ ಅದರ ಸಾರ್ಥಕ್ಯ ಜಾಸ್ತಿ, ಅಥವಾ ಅದು ಅದರ ಒಂದು ಪೂರ್ತಿಯ ಫಲ ನಮಗೆ ದೊರೆಯುತ್ತೆ. ಸೊ ಭಯ ಕೇಂದ್ರಿತವಾದಂಥ ಪೂಜೆ ಮಾಡೋದು ಬೇಡ ಅನ್ನೋದು ನಮಗೆ ಕೊಡ್ತಕ್ಕಂಥ ಸೂಚನೆ. ಸೊ ಇಲ್ಲಿ 2 ಅಂಶಗಳು ನಾನು ಈಗ ಕವರ್ ಮಾಡಾಯ್ತು. ಒಂದು ಮನಃಶುದ್ಧಿ, ಮತ್ತೆ ಇನ್ನೊಂದು ಈ ಅಹಂಕಾರದ ನಿರಹಂಕಾರದ ಪ್ರಾಮುಖ್ಯತೆ. ಅಂದ್ರೆ ಅಹಂಕಾರ ಬಿಟ್ಟು ನಾವು ಇರ್ಬೇಕಾದಂತೂ ಆ ಕಥೆಗಳು ಕೇಳ್ಕೊಂಡ್ವಿ ನಾವು. ಅಂದ್ರೆ ಇದೆಲ್ಲ ನಮ್ಮ ಸಂಸ್ಕಾರಗಳು ಅಥವಾ ನಮ್ಮ ಸಂಪ್ರದಾಯಗಳು. ಈ ಸಂಸ್ಕಾರಗಳನ್ನ ನಮ್ಮಲ್ಲಿ ಬಿತ್ತಿ ಮುಂದುವರ್ಸ್ಕೊಂಡು ಬಂದಿರ್ತಕ್ಕಂಥ ಸಂಸ್ಕೃತಿ ಬಗ್ಗೆ ನಾನು ಮಾತಾಡಿದ್ದು. ಮುಂದಿಂದು 3ನೇ ಅಂಶ ನಾನು ಇಲ್ಲಿ ತಗೊಳಕ್ ಇಷ್ಟಪಡ್ತೀನಿ, ಅದು ಋಣಪ್ರಜ್ಞೆ. ಈ ಋಣಪ್ರಜ್ಞೆ ಅಥವಾ ಈ ಋಣ ಅಂದ್ರೆ ಏನು ಅಂತಂದ್ರೆ,
ಬಹಳಷ್ಟು ಜನಕ್ಕೆ ನಮಗೆ ಗೊತ್ತಿದೆ ಋಣ ಅಂದ್ರೆ ಪ್ರಮುಖವಾಗಿ ಸುಮಾರು ಋಣಗಳಿದೆ. ಅಲ್ಲಿ ಪಟ್ಟಿ ಮಾಡ್ತಾ ಹೋದ್ರೆ ತುಂಬಾ ಋಣಗಳಿದಾವೆ. ಆದ್ರೆ ಅದು ಪ್ರಮುಖವಾಗಿ 3 ಋಣಗಳು ಅಂತ ನಾನು ಪಟ್ಟಿ ಮಾಡೋದಾದ್ರೆ ಅದರಲ್ಲಿ ದೇವ ಋಣ, ಮಾತಾಪಿತೃ ಋಣ ಮತ್ತು ಆಚಾರ್ಯ ಋಣ, ಇವು 3 ಪ್ರಮುಖವಾಗ್ತವೆ ಒಬ್ಬ ಮನುಷ್ಯನಿಗೆ. ದೇವ ಋಣ ಅಂತ ನಾವು ಇಲ್ಲಿ ತೊಗೊಂಡಾಗ ದೇವರು ಯಾರು ಅಥವಾ ದೇವ ಋಣ ಯಾವ ರೀತಿ ನಮ್ಮ ಮೇಲೆ ಇದೆ ಅನ್ನೋದನ್ನ ನಾವು ಅರ್ಥಕೊಳ್ಳೋದಾದ್ರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಾಳಿ, ನೀರು, ಭೂಮಿ, ಈ ಪ್ರಕೃತಿ ಏನೇನ್ ನಮಗೆ ಕೊಟ್ಟಿದೆ, ಈ ಪ್ರಕೃತಿಯ ಸರ್ವ ಸಂಪತ್ತುಗಳು ಅದು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಆ ಪ್ರಕೃತಿ ಸಂಪತ್ತನ್ನ ಅಥವಾ ನಮ್ಮ ಸುತ್ತಮುತ್ತಲಿರೋ ಈ ಗಾಳಿ, ನೀರು, ಭೂಮಿನ ಯಾವ ರೀತಿ ನಾವು ಜವಾಬ್ದಾರಿಯುತವಾಗಿ ಬಳಸ್ಕೊಂಡು ಅದನ್ನ ಮಾಲಿನ್ಯ ಮಾಡದೆ, ಯಾವುದನ್ನು ಕೆಡಿಸದೆ, ಅದನ್ನ ಜತನವಾಗಿ ಇಟ್ಕೊಂಡು ಅದನ್ನ ನಮ್ಮ ಮುಂದಿನ ಜನಾಂಗಕ್ಕೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ಅದು ನಮಗೆ ದೇವರನ್ನ ಸಾಂಕೇತಿಕವಾಗಿ ತಿಳಿಸ್ಕೊಡತ್ತೆ ನಮಗೆ. ಸೊ ನಾವು ಇಲ್ಲೇ ನಾನು ಹೇಳ್ತಾ ಇರೋದು ಜವಾಬ್ದಾರಿ ಕೇಂದ್ರಿತ ಸಂಸ್ಕೃತಿ ಅಥವಾ ಜವಾಬ್ದಾರಿ ಕೇಂದ್ರಿತ ಸಂಸ್ಕಾರಗಳು ಏನು ಅಂತಂದ್ರೆ, ನಾವು ಇವತ್ತಿದೆ ಅಷ್ಟು ನಾವೇ ತಿಂದು ಮುಗಿಸ್ಬಿಡೋಣ, ಮುಂದೋರಿಗೆ ಏನಾಗತ್ತಾಗ್ಲಿ ಬಿಡು, ಆ ತರಹದ ಉಡಾಫೆಯ ಇದು ಅಲ್ಲ, ಸಂಸ್ಕೃತಿ ಅಲ್ಲ ನಮ್ದು. ಸೊ ಅದು ನಮಗೆ ದೇವಋಣ ಎಚ್ಚರ ಕೊಡ್ತಕ್ಕಂಥದ್ದು. ಆ ಋಣ ಪ್ರಜ್ಞೆ ನಮಗೆ ಬೇಕಾಗಿರೋದು ಅಥವಾ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರೋದು ಈ ದೇವಋಣದ ಬಗ್ಗೆ. ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯ ಸಂಪತ್ತನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀವಿ ಅನ್ನೋದು ಪ್ರಮುಖವಾಗತ್ತೆ. ಎರಡನೇದು ಮಾತಾಪಿತೃ ಋಣ. ನಮ್ಮ ಹುಟ್ಟಿಗೆ ಕಾರಣರಾಗಿ ನಮ್ಮನ್ನ ಪೋಷಿಸಿ ನಾವು ಇವತ್ತೇನಿದೀವಿ ಅದಕ್ಕೆ ಕಾರಣೀಭೂತರಾದಂತ ಮಾತಾಪಿತೃ ಋಣ. ಸೊ ಅದು ಯಾವುದೇ ರೀತಿಯಿಂದ ತೀರ್ಸ್ತಕ್ಕಂಥದ್ದಲ್ಲ. ಅದು ಯಾವ್ದೇ ಹೇಳ್ತಾರಲ್ಲ, ಯಾವ್ದನ್ನೇ ಋಣಗಳು ತೀರ್ಸಿದ್ರು ಮಾತಾಪಿತೃ ಋಣಗಳನ್ನ ತೀರ್ಸೋದು ಕಷ್ಟ ಅಂತ. ಬಹಳ ಕನಿಷ್ಠವಾಗಿ ನಾವು ಮಾಡಬಹುದಾದಂತ ಅಥವಾ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ, ಅವ್ರನ್ನ ಸರಿಯಾಗಿ ನೋಡ್ಕೊಂಡು ಅವ್ರ ಪಾಲನೆ ಮಾಡಿ, ಅವರ ರಕ್ಷಣೆ, ಅವ್ರ ಮೇಲಿಟ್ಟು ಕಳಕಳಿ, ಅವರಿಗೆ ಯಾವ ರೀತಿಯ ಗೌರವಗಳನ್ನು ಕೊಡ್ತಕ್ಕಂಥದ್ದು. ಇದು ಬಹಳ ಕನಿಷ್ಠವಾಗಿ ಮಾಡಬಹುದಾದಂತ ಕೆಲಸಗಳು, ನಾವು ಜವಾಬ್ದಾರಿಗಳು. ಅದು ಆ ಸಂಸ್ಕಾರ ನಮಗೆ ಹೇಳ್ಕೊಡ್ತಕ್ಕಂಥ ಅಂಶಗಳು. ಸೊ ಅದು ಮಾತಾಪಿತೃ ಋಣ ಆಯ್ತು. ಇದರಿಂದ ಮುಗಿಯತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಮಿನಿಮಮ್ ಕನಿಷ್ಠವಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದು, ಅವರ ಪಾಲನೆ, ರಕ್ಷಣೆ. ಕೊನೆಯದು ಆಚಾರ್ಯ ಋಣ. ಆಚಾರ್ಯ ಋಣ ಏನಕ್ಕೆ ಪ್ರಮುಖವಾಗತ್ತೆ ಅಂತಂದ್ರೆ, ಒಂದು ಹಂತದಲ್ಲಿ ನಾವು ಮಾತಾಪಿತೃಗಳ ಇದರಲ್ಲಿ ಬೆಳೆದಿರ್ತೀವಿ. ಅದಾದ್ಮೇಲೆ ನಮ್ಮ ಬೌದ್ಧಿಕವಾಗಿ ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿದಂಥವ್ರು ಆಚಾರ್ಯ, ನಮ್ಮ ಗುರುಗಳು. ಯಾರಿಂದ ನಾವು ಪ್ರಭಾವಿತರಾಗಿರ್ತೀವಿ ಅಥವಾ ಯಾರಿಂದ ನಾವು ಕಲ್ತಿರ್ತೀವಿ, ಯಾರಿಂದ ನಾವು ನಮ್ಮ ಜ್ಞಾನವನ್ನ ಪಡ್ಕೊಂಡಿರ್ತೀವಿ, ಅವರಿಂದ ವಾಪಸ್ ಅಂದ್ರೆ ಅವ್ರಿಗೆ ನಮಗೇನ್ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಕೊಡ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯ ಏನು ಅಂತಂದ್ರೆ, ನಮಗೆ ಯಾರ್ಯಾರು ಕೊಟ್ಟಿರ್ತಾರೆ ಅವ್ರಿಗೆ ನಾವು ಕೊಡೋದಲ್ಲ. ಇಲ್ಲ ಅಂದ್ರೆ ಆಚಾರ್ಯರಿಗೆ ಒಂದು ಹಂತದಲ್ಲಿ ನಾವು ಗೌರವ ಸಲ್ಲಿಸ್ಬೋದು, ಆದ್ರೆ ಅಲ್ಲಿಗೆ ಆಚಾರ್ಯ ಋಣ ಅಲ್ಲಿಗೆ ನಿಂತು ಹೋಗಲ್ಲ ಅದು, ಅಥವಾ ಅಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ಆಚಾರ್ಯ ಋಣ ಯಾವಾಗ ತೀರುತ್ತೆ ಅಂತಂದ್ರೆ, ನಾವು ಯಾವ ಜ್ಞಾನವನ್ನ ನಮ್ಮ ಗುರು ಹಿರಿಯರಿಂದ ನಾವು ಪಡ್ಕೊಂಡಿರ್ತೀವಿ, ಆ ಜ್ಞಾನವನ್ನ ನಾವು ಉಚಿತವಾಗಿ ನಮ್ಮ ಮುಂದಿನ ಜನಾಂಗಕ್ಕೆ ಅಥವಾ ನಮ್ಮಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ನಮ್ಮ ಜನಗಳಿಗೆ ನಾವು ಉಚಿತವಾಗಿ ಜ್ಞಾನವನ್ನ ಹಂಚಬೇಕು, ಯಾವುದೇ ದುಡ್ಡು ಇಸ್ಕೊಳ್ದೆ, ಯಾವುದೇ ಫೀಸ್ ಇಲ್ದೆ. ಅದು ಆಚಾರ್ಯ ಋಣವನ್ನ ತೀರ್ಸ್ತಕ್ಕಂಥ ಕ್ರಮ. ನಾನು ಕಲ್ತು ಮತ್ ನಾನು ಇನ್ನೊಬ್ರಿಗೆ ದುಡ್ಡು ತಗೊಂಡು ನಾನು ಹೇಳ್ಕೊಟ್ಟೆ ಅಂದ್ರೆ ಅಲ್ಲಿ ಅದು ಋಣ ಸಂದಾಯ ಆದಾಗ ಆಗಲ್ಲ. ಸೊ ಇಲ್ಲಿ ಈ ಎಲ್ಲ ದೇವಋಣ, ಪಿತೃಋಣ, ಆಚಾರ್ಯ ಋಣ ನಾನು ಏನ್ ಹೇಳ್ದೆ, ಇದನ್ನೆಲ್ಲ ನಾವು ವಾಪಸ್ ತೀರ್ಸೋ ಕ್ರಮಗಳು ಕೇವಲ ರಿಚುವಲ್ಸ್ ಆಗದೆ, ಕೇವಲ ನಾವು ಆಚರಣೆಗೆ ಮಾತ್ರ ಸೀಮಿತ ಆಗದೆ ಅದನ್ನ ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಂಡಾಗ ಅದು ಸಾರ್ಥಕ ಆಗುತ್ತೆ. ಅಂದ್ರೆ ನಾವು ಥಿಯರಿ ಟು ಪ್ರಾಕ್ಟೀಸ್ ಅಂತ ಏನ್ ಹೇಳ್ತೀವಲ್ಲ, ಈ ಥಿಯರಿ ಕೇಳಕ್ಕೂ ಚೆನ್ನಾಗಿರುತ್ತೆ, ಹೇಳಕ್ಕೂ ಚೆನ್ನಾಗಿರುತ್ತೆ, ಪ್ರಾಕ್ಟೀಸ್ ಮಾಡೋದು ಕಷ್ಟ. ಬಟ್ ಆದಷ್ಟು ನಾವು ಅದನ್ನ ಅಳವಡಿಸ್ಕೊಂಡು ಅದನ್ನ ಆಚರಣೆ ಮಾಡಿದಾಗ ಅದು ನಮಗೆ ಒಳ್ಳೇದು ಅಂತ. ನಾನು ಇಲ್ಲಿ ಹೇಳ್ದೆ, ಈ ಆಚಾರ್ಯ ಋಣ ಮತ್ತೆ ಇನ್ನೊಂದು ಅನ್ನದ ಋಣ ಅಂತ ಒಂದು ಬರುತ್ತೆ. ಅದ್ ನಾನು ಡೀಟೇಲ್ ಆಗಿ ಹೇಳಕ್ ಹೋಗ್ತಾ ಇಲ್ಲ. ನಾನು ಇಲ್ಲಿ ಒಂದು ಅಂಶವನ್ನ ತಮ್ಮ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ. ನೀವು ಒಂದು ಸಮಾಜ ಅದು ಯಾವ ಮಟ್ಟಕ್ಕೆ ನಾವು ಇವತ್ತಿನ ಸಮಾಜ ಅಧೋಗತಿ ಹೋಗಿದೆ ಅನ್ನಕ್ಕೆ 2 ಅಂಶಗಳೇ ಹೇಳ್ತೀನಿ. ಇದು ತುಂಬಾ ಪ್ರಮುಖವಾಗಿ ನಾವು ನೋಟ್ ಮಾಡ್ಕೊಳ್ಬೇಕಾದಂತ ಪಾಯಿಂಟ್.
ಯಾವ ಸಮಾಜದಲ್ಲಿ ಅನ್ನ ಮತ್ತು ಅಕ್ಷರ ಮಾರಾಟದ ಸರಕುಗಳಾಗತ್ತೋ ಅದು ಆ ಸಮಾಜದ ನೈತಿಕ ಅಧಃಪತನ ಅಂತ. ಅಂದ್ರೆ ಇವತ್ತು ನೋಡಿದ್ರೆ ಇವೆರಡೂನು ಯಾವ ಮಟ್ಟಕ್ಕೆ ಯಾವ ಮಟ್ಟದಲ್ಲಿ ಇದೆ ಅನ್ನೋದು ನಮಗೆ ಅರ್ಥ ಆಗತ್ತೆ. ಅಂದ್ರೆ ಇವೆರಡೂ ಅಂಶಗಳು ಯಾವ ಸಮಾಜದಲ್ಲಿ ಉಚಿತವಾಗಿ ಸಿಗ್ಬೇಕಾದಂತ ಅಂಶಗಳು ಆದಾಗ ಅವ ಮೌಲ್ಯಗಳು ಮತ್ತು ಜವಾಬ್ದಾರಿಗಳು ಅದನ್ನ ತಗೊಂಡವರಿಗೆ ಅರ್ಥ ಆಗ್ತಿರುತ್ತೆ. ಇವತ್ತು ಅವೆರಡೂ ಮಾರಾಟದ ಸರಕುಗಳಾಗಿದೆ ದುರಾದೃಷ್ಟವಶಾತ್. ಅದು ಅಷ್ಟರ ಮಟ್ಟಿಗೆ ನಾವು ನಮ್ಮ ಸಂಸ್ಕೃತಿಯನ್ನ ವಿಕೃತಿಗೊಳಿಸ್ಕೊತಿದ್ದೀವಿ ಅನ್ನೋದು ನಮ್ಮ ಎಚ್ಚರ ನಮ್ಮಲ್ಲಿದ್ದಷ್ಟು ಒಳ್ಳೇದು. ಸೊ ಇದು ಋಣಪ್ರಜ್ಞೆ ಬಗ್ಗೆ ಹೇಳಿದ ಮಾತುಗಳು. ಈ ಮೂರು ಏನ್ ಹೇಳಕ್ಕೆ ಅಂದ್ರೆ ಏನ್ ನಮಗೆ ಎಚ್ಚರಗಳು ಕೊಡುತ್ತೆ ಅಂದ್ರೆ, ಸರಿಯಾದ ಸಂಸ್ಕಾರಗಳ ಮೂಲಕ ಇದನ್ನ ನಾವು ಮಾಡಿದಾಗ ನಾವು ನಮ್ಮನ್ನಾವೇ ಪರಿಷ್ಕರಣೆಗೊಳಿಸ್ಕೊಂಡ್ವಿ ಅಥವಾ ನಮ್ಮನ್ನಾವೇ ಸಂಸ್ಕರಣೆಗೆ ಒಳಪಡಿಸ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಅರಿತಕ್ಕಂಥ ಮಾತು. ಇದು ಇಷ್ಟು ತಾತ್ವಿಕ ರೂಪದಲ್ಲಿ ನಾನು ಈ ಸಂಸ್ಕಾರಗಳ ಅಗತ್ಯ ಏನು ಅನ್ನೋದನ್ನ ವಿವರಣೆ ಕೊಟ್ಟಿದ್ದಾಯ್ತು. ಇಲ್ಲಿ ವ್ಯಕ್ತಿಶಃ ಬಂದಾಗ ಒಬ್ಬ ವ್ಯಕ್ತಿಗೆ ಈ ಮೌಲ್ಯಗಳ ಈ ಸಂಸ್ಕಾರದ ಮೌಲ್ಯಗಳನ್ನ ನಾನು ನಮ್ಮ ಪ್ರಾಚೀನರು ಒಬ್ಬ ವ್ಯಕ್ತಿಗೆ ಆಯಾಯ ಹಂತದಲ್ಲಿ ಅಥವಾ ಒಬ್ಬ ವ್ಯಕ್ತಿ ಹುಟ್ಟದಾಗಿಂದ ಕೊನೆ ತನಕ ಯಾವ್ಯಾವ ಸಂಸ್ಕಾರಗಳನ್ನು ಕೊಡಬೇಕು ಅನ್ನೋದನ್ನ ಬಗ್ಗೆ ಒಂದು ಸಂಪ್ರದಾಯಗಳನ್ನ ಮಾಡಿಟ್ರು. ಅದು ಇವತ್ತೇನಾಗೋಗಿದೆ ಅಂತಂದ್ರೆ ಆ ಸಂಸ್ಕಾರಗಳು ಷೋಡಶ ಸಂಸ್ಕಾರಗಳು ಅಂತ ನಮಗೆ ಗೊತ್ತಿದೆ. ಆ ಸಂಸ್ಕಾರಗಳು ಅವತ್ತು ಒಂದ್ ದಿವಸ ಆಚರಣೆಗೆ ಬಂದು ಆಮೇಲೆ ಅದನ್ನೆಲ್ಲರೂ ಮರ್ತು ಹೋಗ್ತಾ ಇದಾರೆ. ಆ ಪರಿಸ್ಥಿತಿ ಬಂದಿದೆ ಈಗ ಸಂಸ್ಕಾರಗಳು ತಗೊಂಡಾಗ. ಸೊ ಆ ಷೋಡಶ ಸಂಸ್ಕಾರಗಳು ಯಾವುವು ಅಂತ ಸುಮ್ಮನೆ ನಾನು ಪ್ರತಿಯೊಂದು ವಿವರಣೆ ಮಾಡಕ್ ಹೋಗಲ್ಲ. ಪ್ರತಿ ವ್ಯಕ್ತಿಗೆ ಅಂದ್ರೆ ಈ ಒಂದು ಜೀವ ಈ ಭೂಮಿಗೆ ಬಂದು ವಾಪಸ್ ಹೋಗೋ ತನಕ ಯಾವ್ಯಾವ ಸಂಸ್ಕಾರಗಳ ಜೀವಕ್ಕಾಗಬೇಕು, ಆ ಸಂಸ್ಕಾರಗಳು ಆ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಆ ಜೀವಕ್ಕೆ ಸಂಸ್ಕಾರಗಳು ಬಂದಾಗ ಆ ಜೀವ ಯಾವ ರೀತಿ ಪರಿಪೂರ್ಣ ಆಗಬಹುದು ಅನ್ನೋದನ್ನ ನಮ್ಮ ಪ್ರಾಚೀನರು ನಮಗೆ ಹಾಕಿಕೊಡ್ತಕ್ಕಂಥ ಸಂಪ್ರದಾಯ ಅಲ್ಲಿ. ಅದನ್ನ ಪ್ರತಿಯೊಂದು ಸಂಸ್ಕಾರಕ್ಕೂ ಅದರದ್ದೇ ಆದಂತ ಸಮಯ ಮತ್ತು ಅದರದ್ದೇ ಆದಂತ ಉದ್ದೇಶ, ಅದರದ್ದೇ ಆಗಿರ್ತಕ್ಕಂಥ ಫಲಗಳು ಇದೆ. ದುರಾದೃಷ್ಟವಶಾತ್ ನಾನು ಹೇಳಿದಾಗೆ ಅದು ಕೇವಲ ಸೆಲೆಬ್ರೇಷನ್ ಆಗಿದೆ ಹೊರತು ಯಾವೂ ಕೂಡ ಆತ್ಮದ ನೆಲೆಯಲ್ಲಿ ಇಳಿತಾ ಇಲ್ಲ ಅಂತ. ಆ 16 ಸಂಸ್ಕಾರಗಳು ಯಾವುವು ಅಂತಂದ್ರೆ ಗರ್ಭಧಾನ, ಪುಂಶವನ, ಸೀಮಂತೋನಯನ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಕರ್ಣವೇದ, ಅನ್ನಪ್ರಾಶನ, ಚೂಡಾಕರಣ, ಅಕ್ಷರಾಭ್ಯಾಸ, ಉಪನಯನ, ಸಮಾವರ್ತನ, ವಿವಾಹ, ವಾನಪ್ರಸ್ಥ, ಸನ್ಯಾಸ, ಅಂತ್ಯಷ್ಟಿ. ಇದು 16 ಸಂಸ್ಕಾರಗಳು. ಇದನ್ನ ಷೋಡಶ ಸಂಸ್ಕಾರಗಳು ಅಂತ ಕರೆದಿದ್ದು. ಇದರಲ್ಲಿ ಮೊದಲಿನ 3 ಜನ್ಮ ಪೂರ್ವ ಸಂಸ್ಕಾರಗಳು ಅಂತ ಕರೀತಾರೆ. ಅಂದ್ರೆ ಹುಟ್ಟಿಗಿಂತ ಮುಂಚೆ ಆಗ್ತಕ್ಕಂಥ ಸಂಸ್ಕಾರಗಳು ಮೊದಲಿನ 3. ನಂತರದ 4 ಅನ್ನಪ್ರಾಶನ, ಚೂಡಾಕರಣ ತನಕ, ಜಾತಕರ್ಮದಿಂದ ಚೂಡಾಕರಣ ತನಕ ಆಗ್ತಕ್ಕಂಥದ್ದು ಬಾಲ್ಯದಲ್ಲಿ ಸಿಗ್ತಕ್ಕಂಥ ಸಂಸ್ಕಾರಗಳು. ಆನಂತರ ಉಪನಯನ, ಸಮಾವರ್ತನ, ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಸಂಸ್ಕಾರ, ವಿವಾಹ, ವಾನಪ್ರಸ್ಥ, ಸನ್ಯಾಸ ಮತ್ತು ಅಂತ್ಯಷ್ಟಿ. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನ ಹರಿಸಿದ್ರೆ ಈ ಎಲ್ಲಾ ಸಂಸ್ಕಾರಗಳಲ್ಲಿ 16ರಲ್ಲಿ ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಆಗ್ತಕ್ಕಂಥ ಒಂದು ವ್ಯಕ್ತಿಗೆ ಆಗ್ತಕ್ಕಂಥ ಸಂಸ್ಕಾರ ಆದ್ರೆ, ವಿವಾಹ ಅದು 2 ವ್ಯಕ್ತಿಗೆ ಒಂದೇ ಸಾರಿ ಆಗ್ತಕ್ಕಂಥ ಸಂಸ್ಕಾರ. ಈ ಸಂಸ್ಕಾರಗಳಲ್ಲಿ ನಾನು ಉಪನಯನವನ್ನ ಮಾತ್ರ ಸ್ವಲ್ಪ ಉಲ್ಲೇಖ ಮಾಡಿ, ಉಪನಯನ ಮತ್ತು ವಿವಾಹ ಇನ್ನು ಮುನ್ನದ್ದು ಜಾಸ್ತಿ ಹೋಗಲ್ಲ, ಸಮಯದ ಅಭಾವ ಇದೆ ಅಲ್ಲಿ. ಸೊ ಒಂದೊಂದನ್ನು ವಿವರಿಸೋದ್ರೆ ತುಂಬಾ ಆಗತ್ತಲ್ಲಿ. ಸೊ ಇವತ್ತಿನ ಸತ್ಸಂಗಕ್ಕೆ ಸೀಮಿತಗೊಳಿಸೋದಾದ್ರೆ, ಉಪನಯನ ಅಂತಂದ್ರೆ ಒಬ್ಬ ಜೀವ, ಒಬ್ಬ ಮನುಷ್ಯ 10 ವರ್ಷ ಆದ್ಮೇಲೆ ಅಥವಾ 8 ರಿಂದ 10 ವರ್ಷ ಆದಾಗ ಒಂದು ಬೌದ್ಧಿಕ ಹಂತಕ್ಕೆ ತಲುಪಿದಾಗ ಅವನನ್ನ ಗುರುಕುಲಕ್ಕೆ ಬಿಟ್ಟು ಅಥವಾ ಅವನ ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥ ಪ್ರಕ್ರಿಯೆ ಅಂದ್ರೆ ಉಪನಯನ ಅನ್ನೋ ಒಂದು ಶಬ್ದ ನಮಗೆಲ್ಲ ಗೊತ್ತಿರೋ ಹಂಗೆ. ಉಪನಯನ ಅಂತಂದ್ರೆ ಹತ್ತಿರ ಕರೆದುಕೊಂಡು ಹೋಗುವಂತ, ಗುರುಗಳ ಹತ್ತಿರ ಹೋಗೋದು ಉಪನಯನ.
ಅಥವಾ ಅದಕ್ಕೆ ಇನ್ನೊಂದು ಅರ್ಥವೂ ಇದೆ. ಉಪ ಅಂತಂದ್ರೆ ಮೇಲೆ, ಉಪರ್ ಅಂತ ಒಂದು ಬರುತ್ತೆ, ಊಬರ್ ಅಂತಾನು ಅದಕ್ಕೆ ಜರ್ಮನ್ ವರ್ಡ್ ಇದೆ. ಉಪನಯನ ಅಂದ್ರೆ ಮೇಲ್ಸ್ತರಕ್ಕೆ ಹೋಗುವುದು ಅಂತ. ಅಂದ್ರೆ ನನ್ನ ಪ್ರಜ್ಞಾ ವಲಯವನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗೆ ಪ್ರಾರಂಭ ಕೊಡ್ತಕ್ಕಂಥ ಸಂಸ್ಕಾರ ಉಪನಯನ ಅಂತ ಒಂದು. ಇವತ್ತೇನಾಗಿದೆ, ಉಪನಯನ ಅಂತಂದ್ರೆ ಅದು ಒನ್ ಡೇ ಸೆಲೆಬ್ರೇಷನ್. ಒಂದು ಚೌಲ್ಟ್ರಿನಲ್ಲಿ ಒಂದ್ ಡೇ ಸೆಲೆಬ್ರೇಟ್ ಮಾಡಿ 2ನೇ ದಿನ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಆ ತರ ಪರಿಸ್ಥಿತಿ ಆಗಿದೆ ಸಂಸ್ಕಾರದ ಬಗ್ಗೆ. ಅದಕ್ಕೆ ನಾನು ಮೊದಲೇ ಹೇಳಿದಾಗ ಈ ಎಲ್ಲಾ ಸಂಸ್ಕಾರಗಳು ಒಳಗಿಳಿಲಿಲ್ಲ ಅಂದ್ರೆ, ಒಳ ಅರ್ಥಕ್ಕೆ ಹೋಗ್ಲಿಲ್ಲ ಅಂದಾಗ, ಕೇವಲ ಬಾಹ್ಯಾಚರಣೆಗೆ ಸೀಮಿತ ಆದಾಗ ಈ ಸಂಪ್ರದಾಯದ ಮೂಲ ಉದ್ದೇಶವನ್ನ ನಾವು ಮರ್ತಾಗತ್ತೆ. ಇನ್ನೊಂದು ವಿವಾಹ ಅಂತ ಹೇಳಿದೆ, ಅದರಲ್ಲಿ ಸತಿಪತಿ ಇಬ್ಬರಿಗೂ ಕೂಡ ಅವರ ಜವಾಬ್ದಾರಿ ಏನು, ಅವರ ಹೊಂದಾಣಿಕೆಗಳು ಯಾವ ರೀತಿ ಇರಬೇಕು, ಅವರ ಸಮಾಜಕ್ಕೆ ಅವರು ಸಮಾಜದಲ್ಲಿ ಅವ್ರು ಇರ್ತಕ್ಕಂಥ ಜವಾಬ್ದಾರಿ, ಸಮಾಜಕ್ಕೆ ಯಾವ ರೀತಿ ಒಂದು ಜವಾಬ್ದಾರಿ ಇದೆ, ಅದಕ್ಕೆ ಅದೇ ರೀತಿ ಸತಿಪತಿಗಳು ಅವ್ರ ಜವಾಬ್ದಾರಿ ಏನು ಟುವರ್ಡ್ಸ್ ಸೊಸೈಟಿ, ಮತ್ತೆ ಅವರ ಜವಾಬ್ದಾರಿ ಸಂಸಾರಕ್ಕೆ, ಅಥವಾ ಮುಂದೆ ಯಾವ ರೀತಿ ಅವ್ರು ಇರಬೇಕು ಅನ್ನೋ ಒಂದು ವಿವರವಾಗಿದೆ. ಅಥವಾ ವಿವಾಹದ ಸಂಸ್ಕಾರಗಳಲ್ಲೂ ಅದು ವೇದ ಮಂತ್ರಗಳಲ್ಲೂ ಬರುತ್ತೆ, ಬೇರೆ ರೀತಿಯ ಸೂತ್ರಗಳಲ್ಲೂ ವಿವಾಹ ಸಂಸ್ಕಾರ ಆಗ್ಲಿ ಅಥವಾ ಉಪನಯನ ಅಥವಾ ಎಲ್ಲಾ ಷೋಡಶ ಸಂಸ್ಕಾರಗಳಲ್ಲೂ ಎಕ್ಸ್ಪ್ಲನೇಷನ್ ಇದೆ, ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ಅದಾದ್ಮೇಲೆ ವಾನಪ್ರಸ್ಥ, ಸನ್ಯಾಸ, ಅಂತ್ಯಷ್ಟಿ. ವಾನಪ್ರಸ್ಥ ಅಂದ್ರೆ ರಿಟೈರ್ಡ್ ಆದ್ಮೇಲೆ ಮನುಷ್ಯ ಏನಾಗಬೇಕು, ಒಂದೆಲ್ಲ ತನ್ನ ಸಾಂಸಾರಿಕ ಜವಾಬ್ದಾರಿಗಳನ್ನ ಮುಗಿಸಿದ ಮೇಲೆ ಅವನು ತನ್ನ ಹೆಚ್ಚಿನ ಸಮಯವನ್ನ ಯಾವ ರೀತಿ ಸಮಾಜಕ್ಕೆ ಕೊಡಬಹುದು ಅನ್ನೋ ಒಂದು ಸೂಚನೆ ಕೊಡ್ತಕ್ಕಂಥದ್ದು ವಾನಪ್ರಸ್ಥ. ಸನ್ಯಾಸ ಅಂದ್ರೆ ಎಲ್ಲವನ್ನು, ವಾನಪ್ರಸ್ಥದಲ್ಲಿ ಇನ್ನೂ ಸಂಬಂಧಗಳನ್ನ ಅಂಟಿಸ್ಕೊಂಡಿರ್ತಾನೆ, ಸನ್ಯಾಸದಲ್ಲಿ ಆ ಸಂಬಂಧಗಳನ್ನು ಕಳಚ್ಕೊಂಡು ತನ್ನನ್ನು ತಾನು ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗಂತದ್ದು ಸನ್ಯಾಸ. ಅಂತ್ಯಷ್ಟಿ ಗೊತ್ತಿದೆ, ಒಬ್ಬ ಮನುಷ್ಯ ಮೃತನಾದ್ಮೇಲೆ ಅವನ ಮೃತದೇಹವನ್ನ ಯಾವ ರೀತಿ ನಾವು ಯಾವ ರೀತಿಯಾಗಿ ಸಂಸ್ಕರಣೆ ಮಾಡಬೇಕು ಅನ್ನೋದು ಅಂತ್ಯಷ್ಟಿನಲ್ಲಿ ಉಲ್ಲೇಖ ಆಗ್ತಕ್ಕಂಥದ್ದು. ಅಂತ್ಯಷ್ಟಿ ನಂತರ 13 ದಿನದ ಕಾರ್ಯಕ್ರಮ, ಅದನ್ನ ನಾನು ಇಲ್ಲಿ ಹೇಳಕ್ ಹೋಗಲ್ಲ. ಸೊ ಇದಿಷ್ಟು ಬಹಳ ಸ್ಥೂಲವಾಗಿ ಷೋಡಶ ಸಂಸ್ಕಾರಗಳ ಬಗ್ಗೆ ವಿವರಣೆ ಕೊಟ್ಟೆ. ನಾನು ಇವತ್ತಿನ ಈ ಗೋಷ್ಠಿಯ ಸತ್ಸಂಗದಲ್ಲಿ ಇಬ್ಬರ ಮಾತುಗಳನ್ನು ಹೇಳಿ ನನ್ನ ವಿವರಣೆಯನ್ನು ಮುಗಿಸ್ತೀನಿ. ಒಂದು ಅರವಿಂದರ ಮಾತು, ಇನ್ನೊಂದು DVG ಅವರ ಮಾತು. ಏನ್ ಹೇಳ್ತಾರ ಅವರು ಅಂತ ಈ ಸಂಸ್ಕಾರ ಮತ್ತು ಸಂಸ್ಕೃತಿಗಳ ಬಗ್ಗೆ. ಅರವಿಂದರ ಮಾತು ಈ ರೀತಿ ಇದೆ, ಅವರು ಕಲ್ಚರ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂದ್ರೆ, ಕಲ್ಚರ್ ಈಸ್ ಎಕ್ಸ್ಪ್ರೆಷನ್ ಆಫ್ ಎ ಕಾನ್ಶಿಯಸ್ನೆಸ್ ಆಫ್ ಲೈಫ್, ಎನ್ ಆಸ್ಪಿರೇಷನ್ ಟು ಟ್ರಾನ್ಸ್ಫಾರ್ಮ್ ಒನ್ ನೇಚರ್ಸ್ ಟು ಎ ಹೈಯರ್ ಎಸ್ಥೆಟಿಕ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ. ಒಬ್ಬ ಮನುಷ್ಯನ ಸ್ವಭಾವವನ್ನ ಯಾವ ರೀತಿ ಎತ್ತರದ ಅಧ್ಯಾತ್ಮ ಜೀವನಕ್ಕೆ ಕೊಂಡು ಹೋಗ್ತಕ್ಕಂಥ ಅಭಿವ್ಯಕ್ತಿಯೇ ಸಂಸ್ಕೃತಿ ಅನ್ನೋದು ಅರವಿಂದರ ಮಾತು. DVG ಅವರು ಒಂದು ಮಾತು ಹೇಳ್ತಾರೆ, ಅವ್ರ ಪ್ರಕಾರ ಸಂಸ್ಕೃತಿ ಅಂದರೆ ಆತ್ಮಶಿಕ್ಷಣ. ಸಂಸ್ಕೃತಿಯು ಸಂಪೂರ್ಣ ದಶೆಗೆ ಬಂದಾಗ ಮನುಷ್ಯನು ವಿಶ್ವ ವಿಶಾಲ ಜೀವಿಯಾಗುತ್ತಾನೆ. ಆಗ ಆತನನ್ನು ಕಾಲ ಮತ್ತು ದೇಶದ ಪರಿಣಿತಿಗಳು ಹಿಡಿಯಲಾರವು. ಇದು DVG ಅವ್ರ ಮಾತು. ಕೊನೆಗೆ ಈ ಎಲ್ಲಾ ಸಂಸ್ಕಾರಗಳಿಂದ ನಮ್ಮನ್ನ ನಾವೇ ಅನುಭವಕ್ಕೆ ನಾವು ತಂದ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು, ಈಗ ಏನಂತಾರಲ್ಲ ಚೆಕ್ ಲಿಸ್ಟ್ ಅಂತ ನಾವೇನ್ ಹೇಳ್ತೀವಲ್ಲ, ಆ ಚೆಕ್ ಲಿಸ್ಟ್ ಏನು ಅಂತಂದ್ರೆ ನಾನು ಸರಿಯಾದ ಮಾರ್ಗದಲ್ಲಿ ಇದ್ದೀನಿ ಅನ್ನೋದನ್ನ ನಾನೇ ಪರೀಕ್ಷೆ ಮಾಡ್ಕೋಬೇಕು ಅಂದಾಗ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬಹುದು. ಅದ್ ಯಾವುದು ಅಂತಂದ್ರೆ, ಭಯ ಇರದ ಭಕ್ತಿ, ಹಠ ಇರದ ಅರಿವು, ಬರಡೆನಿಸದ ಸೊಬಗು, ಹಮ್ಮಿಲ್ಲದ ಹೆಮ್ಮೆ, ಅಬ್ಬರವಿಲ್ಲದ ಔದಾರ್ಯ. ಆಗ ಸಂಸ್ಕಾರಗಳಿಂದ ಸಾಕ್ಷಾತ್ಕಾರ ಸಾಧ್ಯ. ಆಗ ಸಂಸ್ಕಾರಗಳು ಅರ್ಥಪೂರ್ಣವಾಗ್ತವೆ, ಸಾರ್ಥಕ್ಯವನ್ನು ಪಡಿತವೆ. ಆ ತರಹದ ಸಂಸ್ಕಾರಗಳಿಂದ ಒಳಪಟ್ಟಂತ ವ್ಯಕ್ತಿಗಳನ್ನ ಒಳಪಟ್ಟಕ್ಕಂಥ ಸಮಾಜ ಸುಸಂಸ್ಕೃತ ಸಮಾಜ ಆಗತ್ತೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ಒಂದು ಅವಕಾಶಕ್ಕಾಗಿ ಇದನ್ನ ಟ್ರಿಗರ್ ಮಾಡಿದಂತ ಸವಿತಾ ವಿಜಯಕುಮಾರ್ ಅವ್ರಿಗೆ ನನ್ನ ವಂದನೆಗಳು, ಮತ್ತೆ ತಮ್ಮೆಲ್ಲರಿಗೂ ವಂದನೆಗಳು ಮತ್ತು ನಮಸ್ಕಾರ. ಧನ್ಯವಾದಗಳು ಚಂದ್ರಶೇಖರ್ ಅವರು, ತುಂಬಾ ಚೆನ್ನಾಗಿ ಪ್ರಸ್ತುತ ಮಾಡಿದ್ರಿ ಸಂಸ್ಕಾರ ಮತ್ತು ಸಂಸ್ಕೃತಿ ಬಗ್ಗೆ. ಅಂದ್ರೆ ಒಂದು ಸಂಸ್ಕೃತಿಯನ್ನ ನಾವು
ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಿಸಿದಾಗ ಅದು ಸಂಸ್ಕಾರವಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳ್ಬೋದು ಅಂತ ನಾನು ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿತ್ತು. ತಮಗೆ ಧನ್ಯವಾದಗಳು. ಯಾರು ಏನಾದ್ರು ಹೇಳಕ್ಕೆ ಇಷ್ಟಪಟ್ಟರೆ ಹೇಳ್ಬೋದು ತಮ್ಮ ಅನಿಸಿಕೆಗಳನ್ನ ಅಥವಾ ಪ್ರಶ್ನೆಗಳನ್ನ ಕೇಳೋದಿದ್ರೆ ಕೇಳಿ. ನಮಸ್ಕಾರ. ಹೌದು. ಧನ್ಯವಾದಗಳಮ್ಮ. ಥ್ಯಾಂಕ್ ಯು. ಕೃಷ್ಣ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ. ಚಂದ್ರಶೇಖರ್ ಅವ್ರಿಗೆ ನಮಸ್ಕಾರ. ಈ ವಿಚಾರ ಮೊದಲು ಬಂದಾಗ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದಾಗ ಸಂಸ್ಕೃತಿ ಮತ್ತೆ ಸಂಸ್ಕಾರದ ಬಗ್ಗೆ ಅಂತ ನನಗನ್ಸಿತ್ತು. ಸಂಸ್ಕೃತಿ ಮತ್ತೆ ಸಂಸ್ಕಾರದ ಬಗ್ಗೆ 1 ಗಂಟೆ ಇಂಥ ಒಂದು ಹೊರ ನೋಟಕ್ಕೆ ಒಣ ಸಬ್ಜೆಕ್ಟ್ ಅಂತ ಏನಿಸುತ್ತೆ, ಒಣ ವಿಷಯ ಅಂತ 1 ಗಂಟೆ ಇದ್ರ ಬಗ್ಗೆ ಮಾತಾಡಬಹುದಾ ಅಂತ. ನಿಮ್ಮ ನಿರೂಪಣೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಮತ್ತೆ ವಿಷಯಗಳನ್ನ ನೀವು ಸಂಗ್ರಹ ಮಾಡಿ ತಿಳಿಸಿರೋದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ 1 ಗಂಟೆ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಬಹಳ ಅರ್ಥಪೂರ್ಣವಾಗಿತ್ತು, ಮನಸ್ಸಿಗೆ ಮುಟ್ಟವಾಗಿತ್ತು, ಅದ್ಭುತವಾಗಿತ್ತು. ಒಟ್ಟಿನಲ್ಲಿ ಈ ಸಂಸ್ಕಾರ ಅನ್ನೋದು, ಈ ಸಂಸ್ಕಾರವೇ ನಾಗರಿಕತೆಗೂ ಕಾರಣ. ಯಾವುದೇ ಒಂದು ಔನ್ನತ್ಯವನ್ನು ಪಡೆಯಬೇಕು ಅಂತಂದ್ರೆ ಸಂಸ್ಕರಣೆ ಬೇಕೇ ಬೇಕು. ಅಂಥದ್ರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಆರ್ಷೇಯ ಸಂಪ್ರದಾಯ ಏನ್ ಹೇಳುತ್ತೆ ಅಂತಂದ್ರೆ ಮನುಷ್ಯ ಸಾಧಿಸಬಹುದಾದ ಪರಮ ಶ್ರೇಯಸ್ಸು ಅಂತಂದ್ರೆ ಮುಕ್ತಿ ಅಂತ. ಅದಕ್ಕೆ ಬೇಕಾಗಿರುವಂತಹ ಸಂಸ್ಕರಣ ಮತ್ತೆ ಸಂಸ್ಕೃತಿ ಏನು ಅನ್ನೋದನ್ನ ಅದ್ಭುತವಾಗಿ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು, ಮನಸ್ಸಿಗೆ ಮುಟ್ಟೋ ಹಾಗಿತ್ತು. ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಹೇಳಿದಾಗೆ ಈ 2 ಶಬ್ದಗಳು ಅಥವಾ ಈ ಸಬ್ಜೆಕ್ಟ್ ತುಂಬಾ ಬರಡು ಅಥವಾ ಬಹಳಷ್ಟು ತಾತ್ವಿಕವಾದ ವಿವರಣೆ ಕೊಡ್ತಾ ಹೋದಾಗೆ ಬಹಳಷ್ಟು ಜನಕ್ಕೆ ಅದು ಇಂಟ್ರೆಸ್ಟ್ ಕಳ್ಕೊಳ್ಳೋಂತ ಚಾನ್ಸಸ್ಗಳು ತುಂಬಾ ಇರುತ್ತೆ. ಅಥವಾ ಕೆಲವು ಜನರಿಗೆ ಅಂತ ಹೇಳ್ಬೋದು, ಎಲ್ರಿಗೂ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ನೀವ್ ಹೇಳಿದ್ ಸರಿ ಇದೆ, ತಾವು ಗ್ರಹಿಸಿದ ಅಂಶ ಒಪ್ತೀನಿ. ಅದನ್ನೇ ನಾನು ಸವಿತಾ ಅವ್ರಿಗೆ ಅವತ್ತು ಹೇಳಿದ್ದೆ, ಜಾಸ್ತಿ ಹೇಳ್ತಾ ಹೋಗ್ಬಿಟ್ರೆ ಬೋರ್ ಆಗತ್ತೇನೋ, ಅದಕ್ಕೆ ಆದಷ್ಟು ಕಡಿಮೆ ಮಾಡ್ತೀನಿ ಅಂತ. ಇಲ್ಲ, ನೀವು ಮಾತಾಡಿ ಅಂತ ಹೇಳಿದ್ರು ಸವಿತಾ ಅವರು. ಅದೇ ಅಂಶನೇ ನಾನು ಸವಿತಾ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ. ಬಹಳ ಚೆನ್ನಾಗಿತ್ತು, ಬಹಳ ಪ್ರಸ್ತುತವಾಗಿತ್ತು. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ನೀವು ಹೇಳಿದ್ದ ವಿಷಯಗಳ ಪೈಕಿ ಒಂದು ಮನಸ್ಸಿಗೆ ನಾಟಿದ್ದೇನಪ್ಪಾ ಅಂತಂದ್ರೆ, ಒಟ್ಟಿನಲ್ಲಿ ಗೊಡ್ಡು ಸಂಪ್ರದಾಯಕ್ಕೆ ನಾವು ನಮ್ಮನ್ನ ತೊಡಗಿಸ್ಕೊಳ್ಳದೆ ಸ್ವಲ್ಪ ಪ್ರಜ್ಞಾವಂತ ಜೀವನವನ್ನು ನಡೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಬಹಳ ಅದ್ಭುತವಾಗಿತ್ತ ಪಾಯಿಂಟ್. ಚೆನ್ನಾಗಿತ್ತು. 100% ಕರೆಕ್ಟ್ ಅದು. ಮತ್ತೆ ಯಾರು ಏನಾದ್ರು ಹೇಳ್ತೀರಾ ಬೇರೆಯವರು? ಮುಗಿಸೋಣ. ಈ ತರಹದ ಮುಂದಿನ ಭಾಗವನ್ನು ನಾವು ಕೇಳಕ್ಕೆ ಉತ್ಸುಕರಾಗಿದ್ದೇವೆ. ಮುಂದಿನ ವಾರ ದಯವಿಟ್ಟು ಕಂಟಿನ್ಯೂ ಮಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಇಲ್ಲ, ನಾನು ಓಕೆ ಮಾತಾಡ್ತೀನಿ ಆಮೇಲೆ ಸವಿತಾ ಅವರೇ. ತುಂಬಾ ಚೆನ್ನಾಗಿತ್ತು ಸಂಸ್ಕಾರ ಸಂಸ್ಕೃತಿ. ನಾನು ಇದು ಬೇರೆ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಒಳ್ಳೆ ವಿಷಯಗಳನ್ನ ನಮ್ಮ ಮುಂದೆ ಪ್ರಸ್ತುತ ಮಾಡಿದ್ದೀರಾ. ತುಂಬಾ ಧನ್ಯವಾದಗಳು ತಮ್ಗೆ. ನಮ್ಮ ಸತ್ಸಂಗದ ಪರವಾಗಿ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ. ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ಧನ್ಯವಾದಗಳು. ಒಂದು ಶಾಂತಿ ಮಂತ್ರದ ಮೂಲಕ ಸತ್ಸಂಗವನ್ನು ಮುಗಿಸೋಣ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ
तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ನಮಸ್ಕಾರ. ಜೈ ಶ್ರೀಕಲಿ. ನಮಸ್ಕಾರ. ಜೈ ಶಂಕರ್. ಜೈ